ಭಯ ಇದೆಯಾ ಕಾಂಗ್ರೆಸ್ಸಿಗೆ? ಕಾಂಗ್ರೆಸ್ನ ಸ್ಟೇಟಸ್ ಏನಿದೆ? ಭ್ರಷ್ಟಾಚಾರದಲ್ಲಿ ತೊಡಗಿದೆ. ಲೋಕಸಭೆ ಈಸ್ ಟೋಟಲಿ ಡಿಫ್ರೆಂಟ್ ಅಂತ ಬಿಜೆಪಿದವ್ರಿಗೆ ಅದೇ ಭಯ. ಇನ್ನೊಂದು ಪಟ್ಟಿ ಕೂಡ ಇದೆ, ಇನ್ನೊಂದಷ್ಟು ಜನ ಬರ್ತಾರೆ ಅನ್ನೋ ಮಾತು. ನಮ್ಮ ಪಕ್ಷದಾಗ ಬರೋರ ಪಟ್ಟಿನೂ ಭಾಳ ಆದ್ರೆ ಯಾವ ಪ್ರಧಾನಮಂತ್ರಿ ಕ್ಯಾಂಡಿಡೇಟ್ ಬೇರೆ ಬೇರೆ ಮುಸ್ಲಿಂ ಏರಿಯಾಗಳಲ್ಲಿ ಅವ್ರದ್ದೇ ಧ್ವಜ ಹಾರ್ತಾ ಇರುತ್ತೆ. ಎಲ್ಲಿರುತ್ತಂದು ಗ್ರಾಮ ಪಂಚಾಯತಿ ಮ್ಯಾಗ ಹಾರ್ಸ್ಯಾರ. ಬಾಯಿಗೆ ಬಂದಂಗೆ ಅಮಿತ್ ಶಾ ಏನು ಮಾತಾಡಿದ್ರು? ನರೇಂದ್ರ ಮೋದಿ ಅವರಿಂದ ದೇಶಕ್ಕೇನು ಆಗೇ ಇಲ್ವಾ ಉಪಯೋಗ? ಫೋನ್ ಪರ್ ಹಮ್ ಕುಚ್ ಭಿ ಕರ್ ಸಕ್ತೆ ದುನಿಯಾ ಮೇ ಅಂತ ಫೋನ್ ಯಾರು ತಯಾರು ಮಾಡಿದ್ರು? ಟ್ರಸ್ಟ್ ಕಡೆಯಿಂದ ಆಗಿದ್ದಲ್ವಾ ಸರ್ ರಾಮ ಮಂದಿರ? ಮತ್ತು ಬಿಜೆಪಿದವ್ರು ನಾವು ಮಾಡಿವಿ ಅಂತ ಯಾಕಂತಾರೆ? ಗೆದ್ದಿಲ್ಲ ಅಂತಂದ್ರೆ ಸಿದ್ದರಾಮಯ್ಯ ಅವ್ರ ಕುರ್ಚಿ ಭದ್ರವಾಗಿರೋದಿಲ್ಲ. ಮತ್ತು ಅವ್ರ ಕೈಲಿ ಯಾಕೆ ಉಳಿಸ್ಕೊಳಕ್ಕಾಗಲಿಲ್ಲ ಸೀಟ್ಗಳು? ಟೋಪಿ ಹಾಕಿಸ್ಕೊಳ್ಳೋರಿಗೆ ಮೈಸೂರು ಪೇಟೆಯಿಂದ ಏನು ಸಮಸ್ಯೆ? ನಾವು ಏನು ಬೇಕಾದ್ರೆ ಹಾಕ್ಸ್ಕೊಂತೀವಿ. ಫೋರ್ಸಬಲ್ ತಂದು ಹಾಕ್ಸಿದ್ರೆ ಯಾಕಂತಾರೆ? ಡಿ ಕೆ ಸುರೇಶ್ ಅವರು ಕೂಡ ಸೋತ್ ಹೋಗ್ತಾರೆ ನಿಂತು ಅಂತ. ನಮ್ದು ಇರೋದೇ ಒಂದೇ ಸೀಟ್ ಅದ. DCM ಆದ್ರೂ ಆಗಿ ಸಾರ್ ಅಂತಿದ್ದಾರೆ. ಮೈಸೂರಿನ ಸುತ್ತಮುತ್ತ ನಿಮ್ಮ ಮನೆ, NGO ಅಥವಾ ತೋಟಕ್ಕೆ ಉತ್ತಮ ಗುಣಮಟ್ಟದ ಸಸಿಗಳಿಗಾಗಿ ಸಂಪರ್ಕಿಸಿ ಶ್ರೀ ಭುವನೇಶ್ವರಿ ನರ್ಸರಿ ಫಾರ್ಮ್. ಇಲ್ಲಿ ತೋಟಗಾರಿಕೆ, ಅರಣ್ಯ ಜೊತೆಗೆ ಮೆಡಿಕಲ್ ಪ್ಲಾಂಟ್ಸ್ ಕೂಡ ಲಭ್ಯ. ಕರೆ ಮಾಡಿ 8970416833 ಅಥವಾ 9880547573. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಟಾಕ್. ನಾನು ಸೈಯದ್ ಹಿದಾಯತ್. ಇವತ್ತು ನಮ್ಮ ಜೊತೆ ಸಚಿವರು ಶರಣಬಸಪ್ಪ ದರ್ಶನಾಪುರ್. ಯಾಕೆ ತುಂಬ ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ ಅಂತಂದರೆ 5 ಬಾರಿ ಗೆದ್ದರೂ ಕೂಡ ಅದೇ ಸಿಂಪ್ಲಿಸಿಟಿ ಮತ್ತು ಅದೇ ಖದರ್. ಸೊ ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ ಶರಣಬಸಪ್ಪ ದರ್ಶನಾಪುರ್. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಜನ ಸಿಕ್ಕಾಪಟ್ಟೆ ನಿರೀಕ್ಷೆಗಳನ್ನು ಇಟ್ಕೊಂಡಿರ್ತಾರೆ. ನಿಮ್ಮ ಇಲಾಖೆಯಿಂದ ಏನೆಲ್ಲ ನಿರೀಕ್ಷೆಗಳನ್ನ ಫುಲ್ಫಿಲ್ ಮಾಡುವಂತ ಸಾಧ್ಯತೆಗಳಿವೆ? ಇಲಾಖೆಯಲ್ಲಿ ಈಗಿರ್ತಕ್ಕಂಥ ಹೋದ ಬಜೆಟ್ನಲ್ಲಿ ನಾವು ಸುಮಾರು 7 ಕಡೆ ಕ್ಲಸ್ಟರ್ಗಳು ಪ್ರಾರಂಭ ಮಾಡ್ಲಿಕ್ಕೆ ನಾವು ಬಜೆಟ್ನಲ್ಲಿ ಮಂಜೂರಾತಿ ತೊಗೊಂಡಿದ್ದೀವಿ. ಈಗಾಗಲೇ ಬಜೆಟಿನ ಪ್ರಕಾರ 5 ಕಡೆ ನಮಗೆ ಭೂಮಿ ಲಭ್ಯತೆ ಇದ್ದಲ್ಲಿ ಈಗಾಗಲೇ ಟೆಂಡರ್ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಈ ತಿಂಗಳಲ್ಲಿ ಟೆಂಡರ್ ಕೊನೆಯ ಹಂತಕ್ಕೆ ಫೆಬ್ರವರಿ 12 ಲಾಸ್ಟ್ ಡೇಟ್ ಇದೆ. ಅದಾದಮೇಲೆ ನಾವು ಡೆವಲಪ್ ಮಾಡಿ ಸಣ್ಣ ಕೈಗಾರಿಕೆ ಆಸಕ್ತಿ ಉಳ್ತಕ್ಕಂಥ ಉದ್ಯಮದಾರಿಗೆ ಮಂಜೂರಾತಿ ಮಾಡಿಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ. ಸರ್, ಕಳೆದ ಬಜೆಟ್ ಅಲ್ಲಿ ಪ್ರಸ್ತಾಪ ಆಗಿದ್ದು 5 ಪ್ರಾರಂಭ ಆಗಿದೆ. 5 ಪ್ರಾರಂಭ ಆಗಿವೆ, ಟೆಂಡರ್ ಕರೆದಿವೆ. ಇನ್ನೂ 2 ಕಡೆ ಜಾಗದ ಲಭ್ಯತೆಗೆ ನಾವು ಈಗಾಗಲೇ ಡಿಮಾಂಡ್ ಸರ್ವೆ ಕೂಡ ಕರೆದಿದ್ದೀವಿ, ಹುಬ್ಳಿ ಮತ್ತು ಶಾಪುರಲ್ಲಿ. ಅದು ಕೂಡ ಅರ್ಜಿಗಳು ಬಂದಿವೆ. ಮುಂದಿನ ದಿನಗಳಲ್ಲಿ ಜಾಗದ ಲಭ್ಯತೆ ಮೇಲೆ ಅಲ್ಲಿ ಕೂಡ ನಾವು ಪ್ರಾರಂಭ ಮಾಡ್ತೀವಿ. ಓಕೆ, ಪರ್ಟಿಕ್ಯುಲರ್ಲಿ ಸರ್, ಶಹಾಪುರದ ಜನರಿಗೆ ತುಂಬಾ ನಿರೀಕ್ಷೆ ಇರುತ್ತೆ. ಯಾಕೆಂತಂದ್ರೆ ನಮ್ಮ ಊರಿನಿಂದ ಆಯ್ಕೆ ಆದಂಥವ್ರು, ನಮ್ಮವರು. ಸಹಜವಾಗಿ ಇಲ್ಲಿ ನಮ್ಮ ತಂದೆಯವರು ಇದ್ದಂಥ ಸಂದರ್ಭದಲ್ಲಿ ಇಲ್ಲಿ ಒಂದು ಸುಮಾರು 18 ಎಕರೆದ ಒಂದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಪಾರ್ಕ್ ಮಾಡಿದ್ರು. ಅದು ಕೂಡ ನಡೀತಾ ಇದೆ. ಈಗ ಇಲ್ಲಿ ನಾವು ಕೂಡ ಸುಮಾರು 40 ರಿಂದ 50 ಎಕರೆ ಸರ್ಕಾರಿ ಜಾಗವನ್ನು ಗುರುತಿಸಿದ್ದೀವಿ. ಅದು ಕ್ಯಾಬಿನೆಟಿಗೆ ಬರಬೇಕಾಗ್ತದೆ. ಬಂದ ತಕ್ಷಣ ಅಲ್ಲಿ ಕೂಡ ನಾವು ಡೆವಲಪ್ ಮಾಡಿ ಏನು ಅರ್ಜಿಗಳು ಹಾಕಿದ್ದಾರೆ ಅವರಿಗೆ ವಿತರಣೆ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ. ಓಕೆ, ಇಲ್ಲೂ ಕೂಡ ಅನೇಕ ಇಂಡಸ್ಟ್ರಿಗಳಿದೆ ಸರ್. ಏನಾದರೂ ಲೈಕ್ ಪರ್ಟಿಕ್ಯುಲರ್ಲಿ ಚೇಂಜಸ್ ಮಾಡಬೇಕು ಅನ್ನುವಂಥದ್ದು ಏನಾದರೂ ಇದೆಯಾ? ಜನರು ಮುಂದೆ ಬರಬೇಕಾಗ್ತದೆ. ಅವ್ರು ಯಾವಾಗಲೂ ಅತ್ಯಂತ ಮುಂದೆ ಬಂದಾಗ ನಾವು ಇಲಾಖೆಯವರಾಗಲಿ ನಾವಾಗಲಿ ಜನಪ್ರತಿನಿಧಿಗಳೇ ಅವರಿಗೆ ಹೆಚ್ಚಿನ ರೀತಿ ನಾವು ಸಹಾಯ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಓಕೆ ಸರ್, ಒಂದು ಕಡೆ ಬಜೆಟ್, ಮತ್ತೊಂದು ಕಡೆ ಲೋಕಸಭಾ ಚುನಾವಣೆಯ ಕಾವು ಕೂಡ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಯಾರು ಹೆಚ್ಚು ಸ್ಥಾನಗಳನ್ನು ಪಡೆದುಕೊಳ್ತಾರೆ ಕರ್ನಾಟಕದಲ್ಲಿ ಅನ್ನುವಂಥದ್ದು ತುಂಬ ದೊಡ್ಡ ಮಟ್ಟದಲ್ಲಿ ಚರ್ಚೆ ನಡೀತಾ ಇದೆ. ಕಾಂಗ್ರೆಸ್ನ ಸ್ಟೇಟಸ್ ಏನಿದೆ ಲೋಕಸಭಾ ಕ್ಷೇತ್ರದ ವಿಚಾರ? ಲೋಕಸಭಾಗ ನಾವು ಭಾಳ ಸೀರಿಯಸ್ ಆಗಿದ್ದೀವಿ. ಯಾಕಂದರೆ ಮೊನ್ನೆ ನಡೆದಂಥ ಅಸೆಂಬ್ಲಿ ಚುನಾವಣೆಯಲ್ಲಿ ನಾವು ಜನರ ಮುಂದೆ ಕೆಲವೊಂದು ಇಶ್ಯೂ ತೊಗೊಂಡು ಹೋಗಿದ್ದೀವಿ. ಜನರಿಗೆ ಕೆಲವೊಂದು ಮಾತುಗಳನ್ನು ಕೊಟ್ಟಿದ್ದೀವಿ. ಇಶ್ಯೂ BJP ಭ್ರಷ್ಟಾಚಾರದಲ್ಲಿ ತೊಡಗಿದೆ. ಯಾರಿಗೂ ಕೂಡ ಏನು ರೀತಿ ಮಾಡಲಾದಂಥ ರೀತಿಯಲ್ಲಿ ಇವತ್ತು ಸರ್ಕಾರ ತಮ್ಮದ್ರಾಗ ತೊಡಗಿಸ್ಕೊಂಡು ಭ್ರಷ್ಟಾಚಾರದಲ್ಲಿ ಸಂಪೂರ್ಣವಾಗಿ ತೊಡಗಿ 40% ಸರ್ಕಾರ ಅಂತಂದು ನಾವು ಅದೊಂದು ಇಶ್ಯೂ. ಪ್ಲಸ್ ನಾವು ಜನರಿಗೆ ಮುಂದೆ ಬಂದಂಥ ಸಂದರ್ಭದಲ್ಲಿ ನಾವು ಏನು ಮಾಡ್ತೀವಿ ಎಂಬುದುಗಳೇ ನಮ್ಮ 5 ಗ್ಯಾರಂಟಿ ಮುಖಾಂತರ, ಸ್ವಚ್ಛ ಆಡಳಿತ ಪ್ಲಸ್ ಇವು ಗ್ಯಾರಂಟಿ ಮುಖಾಂತರ ಜನರು ಎದುರು ಹೋಗಿದ್ದೀವಿ. ಓಕೆ, ಜನರು ನಮ್ಮ ಮಾತಿಗೆ ಬೆಲೆ ಕೊಟ್ಟು ಹಿಂದಿರ್ತಕ್ಕಂಥ 4 ವರ್ಷದಲ್ಲಿ ಏನು BJP ಸರ್ಕಾರ ದುರಾಡಳಿತ ಮಾಡಿತ್ತು ಅದರ ವಿರುದ್ಧವಾಗಿ ನಮಗೆ ಜನ ಮತ ಕೊಟ್ಟಿದ್ದಾರೆ. ನಾವು ಚುನಾವಣೆಯಲ್ಲಿ ಸುಮಾರು 135 ಸ್ಥಾನಗಳನ್ನು ಗೆದ್ದು ಇವತ್ತು ಸರ್ಕಾರ ರಚನೆ ಮಾಡ್ತಕ್ಕಂಥದ್ದು. ಓಕೆ ಸರ್, ಈ ಗ್ಯಾರಂಟಿಗಳು ಲೋಕಸಭಾ ಚುನಾವಣೆಯ ಮೇಲೆ ಎಫೆಕ್ಟ್ ಆಗುತ್ತಾ ಅಂತ ನೋಡ್ಬೇಕು. ಯಾಕಂದ್ರೆ ಇವತ್ತು BJPದವ್ರಿಗೆ ಅದೇ ಭಯ.
BJPದವ್ರಿಗೆ ಏನು ಭಯ ಅದಂತಂದ್ರೆ ಏನು 5 ಗ್ಯಾರಂಟಿಗಳು ಮೊಟ್ಟ ಮೊದಲನೇದಾಗಿ ಅವರು ಸುಳ್ಳು ಆಶ್ವಾಸನೆ ಅಂತ ಹೇಳಿದ್ರು. ಈಗ ಇವೆಲ್ಲ ಗ್ಯಾರಂಟಿಗಳು ನಾವು ಒಂದೊಂದಾಗಿ ರಚನೆ ಮಾಡಿ ಈಗ ಹೋದ ತಿಂಗಳ ಸಂಪೂರ್ಣವಾಗಿ 5 ಗ್ಯಾರಂಟಿಗಳನ್ನು ನಾವು ಒಂದೇ ವರ್ಷದಲ್ಲಿ ಬಜೆಟ್ ಪ್ರಾವಿಷನ್ ಮಾಡಿ ಇವತ್ತು 5 ಗ್ಯಾರಂಟಿಗಳನ್ನು ಜನರಿಗೆ ತಲುಪ್ತಕ್ಕಂಥ ರೀತಿಯಲ್ಲಿ ಆಗ್ಯದ. ಹಾಗಾಗಿ BJP JDS ಅವರಿಗೆ ಅದು ಭಯ ಭಾಳ ಹುಟ್ಟ್ಯದ. ನೋಡ್ಬೇಕು, ಜನರ ಮೇಲೆ ವಿಶ್ವಾಸ ಇದೆ. ನಾವು ಏನು ಜನರಿಗೆ ಮಾತು ಕೊಟ್ಟಿದ್ದೀವಿ, ಏನು ಹೋದ 4 ವರ್ಷದಲ್ಲಿ ಜನರು ಏನು ತೊಂದರೆ ಅನುಭವಿಸಿದರು, ಬೆಲೆ ಏರಿಕೆಯಿಂದ ಇರ್ಬೋದು, ಇವತ್ತು ಪೆಟ್ರೋಲು, ಡೀಸೆಲು, ಗೊಬ್ಬರ ಬೆಲೆ ಇರ್ಬೋದು, ಮತ್ತು ಮನೆಗೆ ಬೇಕಾದಂಥ ದವಸ ಧಾನ್ಯಗಳು, ಎಣ್ಣೆ ಇರ್ಬೋದು, ಇವೆಲ್ಲ ಕೂಡ ಬೆಲೆಗಳು ಗಗನಕ್ಕೇರಿದ್ರಿಂದ ನಾವು ಅವರಿಗೆ ಆ ಒಂದು ತೊಂದರೆಯಿಂದ ತಪ್ಪಿಸ್ಲಿಕ್ಕೆ ಇವತ್ತೇನು ಬಡ ಕುಟುಂಬ ಭಾಳಷ್ಟು ಕರ್ನಾಟಕದಲ್ಲಿದೆ ಅವರಿಗೆ ಕೆಲವೊಂದು ಗೃಹಲಕ್ಷ್ಮಿ ಇರ್ಬೋದು, ಭಾಗ್ಯಜ್ಯೋತಿ ಗೃಹಜ್ಯೋತಿ ಇರ್ಬೋದು, ಆಮೇಲೆ ಅನ್ನಭಾಗ್ಯ ಇರ್ಬೋದು, ಯುವ ನಿಧಿ ಇರ್ಬೋದು, ಆಮೇಲೆ ಇವೆಲ್ಲ ಕೂಡ 5 ಗ್ಯಾರಂಟಿಗಳನ್ನ ಕೊಟ್ಟಿದ್ದೀವಿ. ಜನರಿಗೆ ಮುಟ್ತಕ್ಕಂಥ ಕೆಲಸ 90%ಕ್ಕಿಂತ ಹೆಚ್ಚು ಇದು ಎಲ್ಲ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಬಡ ಕುಟುಂಬಗಳಿಗೆ ಮುಟ್ತಕ್ಕಂಥ ಕೆಲಸ ಆಗಿದೆ. ಇನ್ನೂ ಕೂಡ ಇದು ಓಪನ್ ಇದೆ. ಯಾರ್ಯಾರಿಗೆ ಇದ್ರದ್ದು ಲಾಭ ಪಡೆದುಕೊಂಡಿಲ್ಲ ಅವ್ರು ಇನ್ನೂ ಕೂಡ ಅದರಲ್ಲಿ ನೋಂದಣಿ ಮಾಡ್ಕೊಂಡು ಲಾಭ ಪಡಿತಕ್ಕಂಥದಕ್ಕೆ ಇನ್ನೂ ಕೂಡ ನಾವು ಚಾಲ್ತಿಯಲ್ಲಿ ಇಟ್ಟಿವಿ. ಓಕೆ ಸರ್, ಒಂದು ಕಡೆ ಗ್ಯಾರಂಟಿಗಳು ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ದೊಡ್ಡ ಮಟ್ಟದ ಇಂಪ್ಯಾಕ್ಟ್ ಬಿದ್ದಿದೆ, ಅದರ ಜೊತೆಗೆ ತೆಲಂಗಾಣದಲ್ಲೂ ಕೂಡ ಇಂಪ್ಯಾಕ್ಟ್ ಆಯ್ತು ಅದು. ಬಟ್ ಲೋಕಸಭೆ ಈಸ್ ಟೋಟಲಿ ಡಿಫ್ರೆಂಟ್ ಅನ್ನುವಂಥ ರೀತಿಯಲ್ಲಿ ಈಗ ಗ್ರಾಮ ಪಂಚಾಯತಿ ಚುನಾವಣೆನೇ ಬೇರೆ, MLA ಚುನಾವಣೆ ಬೇರೆ, MP ಚುನಾವಣೆ ಬೇರೆ. ನಮಗೊಂದು ಆಸೆ ಇದೆ, ಏನಪ್ಪ ಕಾಂಗ್ರೆಸ್ ಪಕ್ಷದವರು ಮೊದಲಿನಿಂದ ಕೂಡ ಇವತ್ತು ರೈತರ ಬಗ್ಗೆ ಆಗಲಿ, ಕೂಲಿ ಕಾರ್ಮಿಕರ ಬಗ್ಗೆ ಆಗಲಿ, ಉದ್ಯೋಗ ಕೊಡ್ತಕ್ಕಂಥದ್ ಬಗ್ಗೆ ಆಗಲಿ ನಾವು ಮೊದಲಿಂದ ಕೂಡ ನಾವು ಅದಕ್ಕೆ ಒತ್ತು ಕೊಟ್ಟಂಥ ಜನ. ಓಕೆ, ಆ ನಿಟ್ಟಿನಲ್ಲಿ ಸಾಕಷ್ಟು ಕೆಲಸಗಳನ್ನು ಇವತ್ತು ನೀರಾವರಿ ಇರ್ಬೋದು ಎಲ್ಲ ಕೂಡ ಏನು ಜನರಿಗೆ ಅವಶ್ಯಕತೆ ಅದ ಆ ಕೆಲಸಗಳನ್ನು ನಾವು ಇಲ್ಲಿವರೆಗೆ ಕೂಡ ಮಾಡ್ಕೊಂಡು ಬಂದೀವಿ. ಜನರು ವಿಶೇಷವಾಗಿ ನಮ್ಮ ಕೈ ಹಿಡಿದಾರ. ಮುಂದೆ ಕೂಡ ಈ ಒಂದು ಏನು ನಮ್ಮ ನಿಲುವಿದೆ ಆ ನಿಲುವಿಗೆ 2 ಪಕ್ಷದವ್ರು ಭಯ ಬಿದ್ದು ಈಗ ಅಲೈನ್ಸ್ ಆಗಿದ್ದಾರೆ. 2 ಪಕ್ಷದವ್ರು ಈಗ ನಮ್ಮ ಜಗದೀಶ್ ಶೆಟ್ಟರ್ ಅವ್ರಿಗೆ ಕರ್ಕೊಂಡ್ರು. ಎಲ್ಲೇ ಒಂದು ಕಡೆ BJP JDS ಅವರಿಗೆ ಭಯ ಇದೆ. ಜನರು ಈ ಗ್ಯಾರಂಟಿಗೆ ಏನು ಲಾಭ ಪಡೆದುಕೊಂಡ್ರ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಿದ್ರೆ ನಮ್ಮ ಪರಿಸ್ಥಿತಿ ಏನಂತ ತಿಳಿದು ಇವತ್ತು ಅವೆಲ್ಲ ಬೇರೆ ಇಶ್ಯೂ ಡೈವರ್ಟ್ ಮಾಡ್ತಕ್ಕಂಥ ಕೆಲಸ ಅವ್ರು ಮಾಡ್ಲಕ್ಕಂತ. ಓಕೆ, ಜಗದೀಶ್ ಶೆಟ್ಟರ್ ಅವರು ಕಾಂಗ್ರೆಸ್ ಬಿಟ್ಟು ಹೋಗಿದ್ದು ಏನಾದರೂ ಅದು ವ್ಯತಿರಿಕ್ತವಾದಂತಹ ಪರಿಣಾಮಕ್ಕೆ ದಾರಿ ಮಾಡಿಕೊಡುತ್ತಾ? ಏನು ಆಗಲ್ರಿ, ಯಾರು ಯಾವ ಪಕ್ಷ ಬಿಟ್ಟು ಹೋದ್ರು. ಜಗದೀಶ್ ಶೆಟ್ಟರ್ ಪಕ್ಷ ಬಿಟ್ಟು BJP ಬಿಟ್ಟು ಬಂದರು, ಏನ್ರ ಆಯ್ತಾ? ಅವ್ರು ಮೊದಲನೇ ಮಾತು ಕ್ಯಾಂಪೇನ್ ಮಾಡಿದ ಕಡೆ ಎಲ್ಲವೂ ಕೂಡ ಗೆದ್ದಿದೀವಿ ಅಂತ ಹೇಳ್ತಾ ಇದ್ದಾರೆ. ಏನಿಲ್ಲ, ಅದೇನಿಲ್ಲ, ಗೆದ್ದಿದ್ದ ಲೆಕ್ಕಲ್ಲ, ಅದೇನಿಲ್ಲ. ಮೊದಲನೇ ಮಾತು ಅವ್ರು ಬಿಟ್ಟು ಬರ್ಬೋದಾಗಿತ್ತು. ಯಾಕಂದ್ರೆ ಈಗ ಮುಖ್ಯಮಂತ್ರಿ ತನ ಮಾಡ್ಯಾರ ಅವರು, ಬಂದಾರ ಅಂದ್ಮೇಲೆ ಇಲ್ಲೇ ಇರ್ಬೇಕಾಗಿತ್ತು. ಈಗೆಲ್ಲ ಇಲ್ಲೆಲ್ಲ ಅವರಿಗೆ BJPದವರು ಒಕ್ಕಟ್ಟಿದ್ರು, ಎಲ್ಲೇ ಒಂದು ಮೂಲಿಗೆ ಎಸೆದಿದ್ರು. ಅವ್ರಿಗೆ ಉಪಯೋಗ ಇರಲಿಲ್ಲ ಇವ್ರಲಿಂದ ಅಂತ ಮೂಲಿಗೆ ಎತ್ತಿದ್ರು. ಅಂಥವ್ರಿಗೆ ನಾವು ತಂದಗೇಸಿಂದ ಒಂದು ಸ್ಥಾನಮಾನ ಕೊಟ್ಟಿದ್ವಿ, ವಿಧಾನ ಪರಿಷತ್ ಸದಸ್ಯರ ಮಾಡಿದ್ವಿ, ಚುನಾವಣೆಯಲ್ಲಿ ಟಿಕೆಟ್ ಕೊಟ್ಟರು. ಅದಾದಮೇಲೆ ನಮ್ಮ ಪಕ್ಷದ ಎಲ್ಲ ಉನ್ನತ ಸಮಿತಿಗಳಿಗೆ ಅವರಿಗೆ ಗೌರವ ಕೊಡ್ತಕ್ಕಂಥ ಕೆಲಸ ಮಾಡಿದ್ವಿ. ಅವ್ರು ಬಿಟ್ಟು ಹೋಗೋದ್ರಿಂದ ಅವರಿಗೆ ಗೌರವಕ್ಕೆ ಧಕ್ಕೆ ಬರ್ತಕ್ಕಂಥ ಕೆಲಸ ಆಗ್ತದೆ. ಓಕೆ, ಅಂದ್ರೆ ಕಾರಣಗಳು ಯಾವುದು ಕೂಡ ಇದೆ ಅನ್ನುವಂಥದ್ದನ್ನು ಕಾರಣ ಇಲ್ಲ. ಅವ್ರಿಗೆ ಯಾವುದೇ ರೀತಿ ಅನಾನುಕೂಲ ಆಗಿಲ್ಲ, ಎಲ್ಲ ರೀತಿ ಗೌರವ ಕೊಡ್ತಕ್ಕಂಥ ಕೆಲಸ ಮಾಡಿತ್ತು. ಓಕೆ, ಹಾಗಾಗಿ ನಾವು ಹೋಗೋ ಟೈಮಿಗೆ ಏನು ಅಂದಿಲ್ಲ, ಅವ್ರು ಹೋಗ್ಯಾರ ಅಷ್ಟೇ. ಏನ್ ಹೇಳ್ತೀರಿ? ಜಗದೀಶ್ ಶೆಟ್ಟರ್ ಅವರು ಏಕಾಏಕಿ ಒಂದು ಶಾಕ್ ಕೊಟ್ಟಿದ್ದು, ಯಾಕೆಂದ್ರೆ DK ಶಿವಕುಮಾರ್ ಅವರು ಕೊನೆ ಮೂಮೆಂಟ್ ವರೆಗೂ ಇಲ್ಲ ಅವ್ರು ಹೋಗಲ್ಲ ನಮ್ಮಲ್ಲೇ ಇರ್ತಾರೆ. ಅವ್ರದ್ದು ಜಗದೀಶ್ ಶೆಟ್ಟರ್ ಅವರು ಏನು ವಿಚಾರ ಮಾಡ್ರಿ ಅಂಬದು ನಾವ್ ಹೆಂಗೆ ಹೇಳಕ್ ಬರ್ತದೆ, ಅದು ಅವ್ರಿಗೆ ಬಿಟ್ಟಂತ ವಿಚಾರ. ಅವ್ರು ಮಾಡ್ಬಾರ್ದಾಗಿತ್ತು. ಯಾಕಂದ್ರೆ ಒಂದು ಮುಖ್ಯಮಂತ್ರಿ ಉದ್ಯೋಗ ಹೋದವರು, ಎಲ್ಲ ರೀತಿ ಮಾಡಿದವರು, BJP ಅವರಿಗೆ ಏನು ಅನ್ಯಾಯ ಮಾಡಿತ್ತು. ಈಗ ಏನಾಗ ಪ್ರಸಂಗ ಬಂದಾಗ ಕುಂಡಿ ಮ್ಯಾಗ ಒಯ್ದೋದು, ನಿಮ್ಮ ಅವಶ್ಯಕತೆ ಇದ್ದಾಗ ಕಾಲು ಬಿದ್ದಂಗೆ ಅಂದಾಗ ಆಗ್ತದೆ ಪರಿಸ್ಥಿತಿ. ಹೋಗ್ಬಾರ್ದಾಗಿತ್ತು. ಅಂದ್ರೆ ಲಿಂಗಾಯತ ಮತಗಳನ್ನ ಮತ್ತೆ ಸೆಳೆಯುವಂತಹ ಪ್ರಯತ್ನಕ್ಕಾಗಿ ಅವ್ರವ್ರ ಪಕ್ಷದ ಏನೇನಾದ ಏನಿಲ್ಲ ಗೊತ್ತಿಲ್ಲ. ಏನೋ ಒಟ್ಟು ಅವ್ರಿಗೆ ಭಯ ಬಿದ್ದಾರ. BJPದವರಿಗೆ JDS ಏನು ಅಲೈನ್ಸ್ ಅದ ಅವ್ರು ಭಯ ಬಿದ್ದಾರ. ಏನು ಕಾಂಗ್ರೆಸ್ ಏನಿಲ್ಲ, ಜನರಿಗೆ ನಾವು ಮಾತು ಕೊಟ್ಟಿದ್ವಿ ಚುನಾವಣೆಯಲ್ಲಿ, ಅದು ಇದೇ ಒಂದೇ ವರ್ಷದಲ್ಲಿ ಈಡೇರಿಸಿದ್ವಿ. ಮೊದಲು ಏನಂದ್ರು, ಇವ್ರು ವರ್ಷ ಒಂದೊಂದು ಮಾಡ್ತಾರ, ಇವ್ರು ಮಾಡಲ್ಲೇ ಪೊಳ ಭರವಸೆ ಅಂದರು. ಆಮೇಲೆ ಅದಕ್ಕೆ ದುಡ್ಡು ಇಡ್ಲಕ್ಕೆ ದುಡ್ಡು ಇಲ್ಲ ಅಂತ ಕೇಳಿದ್ರು. ಎಲ್ಲ ಕೂಡ ನಾವು ಏನು ಅವ್ರು ಹೇಳ್ಕೊಂತ ಅಂತಾರ ಅದ್ರದ್ದು ತದ್ವಿರೋಧವಾಗಿ ನಾವು ನಡ್ಲಿಕ್ಕೈತಿ.
ಅವ್ರು ವಿಚಾರ ಮಾಡಿರ್ತಕ್ಕಂಥ ಅವ್ರು ಅದಕ್ಕಾಗಿ ಅವ್ರು ಎಲ್ಲೇ ಒಂದು ಕಡೆ ಭಯ ಹುಟ್ಟ್ಯದ ಅವ್ರಿಗೆ. ಓಕೆ ಸರ್, ಒಂದು ಕಡೆ ಜಗದೀಶ್ ಶೆಟ್ಟರ್ ಅವರು ಹೋಗಿದ್ದಾಯ್ತು, ಇನ್ನು ನೆಕ್ಸ್ಟ್ ಇನ್ನೊಂದು ಪಟ್ಟಿ ಕೂಡ ಇದೆ, ಇನ್ನೊಂದಷ್ಟು ಜನ ಬರ್ತಾರೆ ಅನ್ನೋ ಮಾತು. ನಮ್ಮ ಪಕ್ಷದಾಗ ಬರೋರ್ ಪಟ್ಟಿನೂ ಭಾಳ ಆದ್ರೆ ಈ ಚುನಾವಣೆ ಸಂದರ್ಭದಲ್ಲಿ ಇಲ್ಲಿ ಯಾವ ಪಾರ್ಟಿಯಿಂದ ಬರ್ತಾರೆ ಸರ್? JDS ಇಂದ ಬರ್ತಾರ, ಕಾಂಗ್ರೆಸ್ ಬಿಜೆಪಿಲಿಂದ ಬರ್ತಾರ. ಓಕೆ, JDS ಇಂದ ಎಷ್ಟು ಜನ ಬರ್ತಾರೆ, ಬಿಜೆಪಿ ನಮ್ಮ ಎಲ್ಲ ಪಕ್ಷದ ಮುಖಂಡರಿಗೆ ಭೇಟಿಯಾಗ್ಯಾರ, ಅವರೇ ನಿಮ್ಗೆಲ್ಲ ತಿಳಿಸ್ಯಾರಲ್ಲ ಎಲ್ಲ. ಓಕೆ, ನನಗೆ ರಾಮನಗರ MLA ಹೇಳ್ತಾ ಇದ್ರು 12 ಜನ ಏನೋ JDS ಶಾಸಕರು ಕಾಂಗ್ರೆಸ್ ಬರೋರಿದ್ದಾರೆ ಅಂತ. CM ಮತ್ತು ಡೆಪ್ಟಿ CM ಪಕ್ಷದ ಅಧ್ಯಕ್ಷರಿಗೆ ಬಿಟ್ಟಂತ ವಿಚಾರ, ಅವ್ರು ಕೂಡ ಸಂಪರ್ಕದಲ್ಲಿ ಅದಾರ. ಅಂದ್ರೆ MP ಎಲೆಕ್ಷನ್ ನಲ್ಲಿ ಜಾದು ಮಾಡ್ಲೇಬೇಕು ಅನ್ನೋ ಕಾರಣಕ್ಕೆ ಈ ತರದ್ದೆಲ್ಲ ತಂತ್ರಗಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀರಿ. ಪಕ್ಷದಾಗ ಅವರಿಗೆ ಮುಜುಗರ ಉಂಟಾಗ್ಯದ, ಕೆಲವು ಮಂದಿಗೆ ಏನು BJP ಕೂಡ ಅಲೈನ್ಸ್ ಆಗೋದಕ್ಕೆ, ಕೆಲವು ಮಂದಿಗೆ ಆಗೋದ್ರಿಂದ ಹಂಗಾಗಿ ಆ ನಿಲುವು ಅವ್ರು ತಗೊಳ್ಬೋದು. ಓಕೆ ಸರ್, ಈಗ ಬರೋದು ಹೋಗೋದು ಸಹಜ ಪ್ರಕ್ರಿಯೆ, ಅದು ಒಂದು ಕಡೆಯಿಂದ ಇನ್ನೊಂದು ಕಡೆ ಜಂಪ್ ಮಾಡೋದು. ಈ ಸಹಜ ಪ್ರಕ್ರಿಯೆಯ ಮಧ್ಯೆ ಒಂದಷ್ಟು ಸ್ಟ್ರಾಟಜಿಗಳಿದ್ದೇ ಇರುತ್ತೆ ಕಾಂಗ್ರೆಸ್ಸಿಗೆ. ಆ ಸ್ಟ್ರಾಟಜಿಗಳ ಜೊತೆಗೆ ನಾಯಕ ಕೂಡ ಯಾರು ಅನ್ನುವಂಥದ್ದು ಗೊತ್ತಿರಬೇಕಾಗ್ತದೆ. ಯಾರು ಪ್ರಧಾನಮಂತ್ರಿ ಕ್ಯಾಂಡಿಡೇಟ್ ಅಂತ ಇಲ್ಲಿ ಕಾಂಗ್ರೆಸ್? ಈಗ ನಾವು ಇಂಡಿಯಾ ಒಕ್ಕೂಟದ ನಾವು ಖರ್ಗೆ ಅವರಿಗೆ ಮಾಡಿದೀವಿ, ಈಗ ಅವರೇ ಅದರ ಅಭ್ಯರ್ಥಿ. ಈಗ ಅಂದ್ರೆ ಕೊನೆ ಮೂಮೆಂಟ್ ವರೆಗೂ ಗ್ಯಾರಂಟಿ ಇದೆಯಾ ಸರ್ ಖರ್ಗೆ ಅವರೇ ಅಂತ? ಈಗರೇ ಅದಾದಲ್ರಿ, ಈಗೆಲ್ಲ ಒಕ್ಕೂಟದವ್ರು ಏನು ನಿರ್ಣಯ ಮಾಡ್ಯಾರ. ಓಕೆ, ಮಲ್ಲಿಕಾರ್ಜುನ ಖರ್ಗೆ ಅವರು ನಮ್ಮ ಇಂಡಿಯಾ ಒಕ್ಕೂಟದ ಪ್ರಧಾನಿ ಅಭ್ಯರ್ಥಿ ಅಂತ ಘೋಷಣೆ ಮಾಡ್ಯಾರ. ಬಟ್ ಅದು ನಮ್ಮ ಪಕ್ಷ ಕೂಡ ಒಪ್ಪ್ಯದ. ಬಟ್ ಭಾರತ್ ನ್ಯಾಯ ಯಾತ್ರಾ ಇವೆಲ್ಲದಕ್ಕೂ ಕೂಡ ಭಾರತ್ ನ್ಯಾಯ ಯಾತ್ರಾ ರಾಹುಲ್ ಗಾಂಧಿ ಅವ್ರನ್ನ ಮಾತ್ರ ಹೈಲೈಟ್ ಮಾಡುವಂತ ಪ್ರಯತ್ನಗಳು ಯಾಕೆ ನಡೀತಾ ಇದೆ? ಅದು ನಮ್ಮ ಪಕ್ಷ ಅದಲ್ಲ, ನಮ್ಮ ಪಕ್ಷಕ್ಕೆ ಅವರು ಪಾದಯಾತ್ರೆ ಮಾಡೋದ್ರಿಂದ ಅವರಿಗೆ ಹೈಲೈಟ್ ಮಾಡ್ಬೇಕಲ್ಲ. ಈಗ ಪಾದಯಾತ್ರೆ ಅಲ್ಲ ಸರ್, ಈಗ ಬಿಜೆಪಿ ಅವ್ರು ಏನ್ ಮಾಡ್ತಾರೆ, ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ನ ಹೈಲೈಟ್ ಮಾಡ್ತಾರೆ. ನೀವು ಯಾಕೆ ಪಕ್ಷದ ರಾಹುಲ್ ಗಾಂಧಿ? ಇಲ್ಲ, ನಾವು ಈಗ ಇಂಡಿಯಾ ಒಕ್ಕೂಟದಲ್ಲಿ ಓದೋದ್ರಲ್ಲಿಂದ ನಾವು ಒಕ್ಕೂಟದ ಎಲ್ಲ ಸದಸ್ಯರು ಏನ್ ತೀರ್ಮಾನ ತಗೊಂಡು ಅದಕ್ಕೆ ಒಪ್ಪಬೇಕಾಗ್ತದೆ. ನಮ್ಮದು ಒಂದೇ ಪಕ್ಷ ಇತ್ತಂದ್ರೆ ನಮ್ಮ ಪಕ್ಷದಾಗ ನಮ್ಮ ರಾಹುಲ್ ಗಾಂಧಿ ಅವರೇ ಪ್ರಧಾನಮಂತ್ರಿ ಕ್ಯಾಂಡಿಡೇಟ್ ಅಂತ ನಾವು ಮೊದಲು ಹೇಳಿದ್ವಿ. ಓಕೆ, ಮತ್ತೆ ದೀದಿ ಯಾಕೆ ಬಿಟ್ಟು ಹೋದ್ರು, ನಾನು ಜೊತೆಗೆ ಬರಲ್ಲ ಅಂತ ಹೇಳಿ ಮಮತಾ ಬ್ಯಾನರ್ಜಿ ಅವರಿಗೆ ಕೇಳ್ಬೇಕು ಯಾಕೆ ಬಿಟ್ಟು ಹೋಗ್ಯಾರ. ಏನಿಲ್ಲ, ಅವ್ರೇನ್ ಬಿಟ್ಟು ಹೋಗಿಲ್ಲ. ಈ ನಿತೀಶ್ ಕುಮಾರ್ ಒಬ್ರು ಬಿಟ್ಟು ಹೋಗ್ಯಾರ. ನಿತೀಶ್ ಕುಮಾರ್ ಅವ್ರು ಬಿಡಿ ಸರ್, ಜಂಪಿಂಗ್ ಸ್ಟಾರ್, ಸಖತ್ ಫೇಮಸ್ ಅದ್ರಲ್ಲಿ. ಬಿಟ್ಟು ಹೋಗ್ಯಾರ, ಅವ್ರು ಯಾಕೆ ಬಿಟ್ಟು ಹೋಗ್ಯಾರ ಅವ್ರಿಗೆ ಗೊತ್ತು. ಓಕೆ ಸರ್, ಇನ್ನು ನಿಮ್ಮ ವಿಚಾರಗಳನ್ನು ಮಾತಾಡಲೇಬೇಕು. ಕ್ಷೇತ್ರದಲ್ಲಿ ಅಭಿವೃದ್ಧಿಯ ವಿಚಾರಗಳಿಗೆ ಸಂಬಂಧಿಸಿದಂತೆ ಲೈಕ್ ಶರಣಬಸಪ್ಪ ದರ್ಶನಾಪುರ ಅವರು ನಮ್ಗೆ ಇಷ್ಟೆಲ್ಲ ಕೊಟ್ಟಿದ್ದಾರೆ, ಇಷ್ಟೆಲ್ಲ ಮಾಡಿದ್ದಾರೆ, ಇಷ್ಟು ಬಾರಿ ನಾವು ಅವ್ರಿಗೆ ಆಯ್ಕೆ ಮಾಡಿದೀವಿ ಅಂತ. ಈ ಟರ್ಮ್ ಅಲ್ಲಿ ಶರಣಬಸಪ್ಪ ದರ್ಶನಾಪುರ ಅವರ ಪ್ಲಾನ್ಸ್ ಏನಿದೆ ಕ್ಷೇತ್ರಕ್ಕೆ ಅಂತ? ಏನಿಲ್ಲ, ನಮಗೆಲ್ಲ ಕೆಲವೊಂದು ಕೆರೆ ತುಂಬ ಯೋಜನೆ ಇರ್ಬೋದು, ವಂಚಿತ ಆಗಿರ್ತಕ್ಕಂಥ ನೀರಾವರಿ ಪ್ರದೇಶಗಳಿಗೆ ನೀರು ಒದಗಿಸ್ತಕ್ಕಂಥ ಕೆಲಸ, ಮತ್ತು ಒಳ್ಳೆ ಶಿಕ್ಷಣಕ್ಕೆ ಅವಶ್ಯಕತೆ ಇರ್ತಕ್ಕಂಥ ಎಲ್ಲ ಕೆಲಸಗಳು, ಆರೋಗ್ಯ ಕ್ಷೇತ್ರದಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮ್ಮ PSC ಬಿಲ್ಡಿಂಗ್ ಇರ್ಬೋದು, CSC ಮಂಜೂರಾತಿ ಇರ್ಬೋದು, ಇವೆಲ್ಲ ಕೂಡ ಹೆಚ್ಚಿನ ಆದ್ಯತೆ ಕೊಡ್ತಕ್ಕಂಥ ಕೆಲಸ ಮಾಡ್ಲಕತ್ತೀವಿ. ಸರ್, ಈಗ ರೀಸೆಂಟ್ಲಿ ಮಂಡ್ಯದ ಕೆರಗೋಡಿನಲ್ಲಿ ಒಂದು ಪ್ರಕರಣ ನಡೆಯಿತು. ಸೊ ರಾಜ್ಯದಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ಸೌಂಡ್ ಆಗ್ತಾ ಇದೆ. ಎಲೆಕ್ಷನ್ ಹತ್ರ ಬರ್ತಾ ಇರುವಂತಹ ಟೈಮಲ್ಲಿ ಈ ಥರದ ಘಟನೆಗಳು ಜಾಸ್ತಿ ಆಗ್ತಾ ಇದೆ. ಇದು BJPದವರು ಕ್ರಿಯೇಟ್ ಮಾಡ್ತಕ್ಕಂಥ ಘಟನೆ. ಯಾವಾಗಲೂ ಕೂಡ ಚುನಾವಣೆಯಲ್ಲಿ, ಹೋದ ಅಸೆಂಬ್ಲಿ ಚುನಾವಣೆಯಲ್ಲಿ ನಾವು ಕರ್ನಾಟಕ ರಾಜ್ಯಕ್ಕೆ ಈ ಥರ ಏನರೇ ಮಾಡಿ ಒಂದು ಡೆವಲಪ್ಮೆಂಟ್ ವಿಚಾರವಾಗಿ ಅವರೆಂದೂ ಚುನಾವಣೆಗೆ ಬಂದಿಲ್ಲ. ಎಂದೂ ಕೂಡ ಅವರು ಡೆವಲಪ್ಮೆಂಟ್ ವಿಚಾರ ಮುಂದಿಟ್ಕೊಂಡು ಚುನಾವಣೆಗೆ ಎಂದೂ ಕೂಡ ಬಂದಿಲ್ಲ. ಈಗ ಸರ್ಕಾರ ಕಚೇರಿ ಮೇಲೆ ಈ ಕನ್ನಡ ಧ್ವಜ ಮತ್ತು ರಾಷ್ಟ್ರ ಧ್ವಜಕ್ಕೆ ಅವಕಾಶ ಮಾಡಿಕೊಟ್ಟರು. ಈಗ ಬೇರೆ ಧ್ವಜ ಆರಿಸ್ತೀವಿ ಅಂತಂದ್ರೆ ಅದು ಯಾರು ನಮ್ಮ ತಪ್ಪ ಏನು ಆರಿಸೋರು ತಪ್ಪ ಹೇಳ್ಬೇಕು. ಮತ್ತು ಆಯ್ತು, ಈಗ ಕೇಂದ್ರ ಸರ್ಕಾರ ಅದು ಒಂದು ಕಾನೂನು ತಿದ್ದುಪಡಿ ತರಲಿ, ಕಾನ್ಸ್ಟಿಟ್ಯೂಷನ್ ಎಲ್ಲ ಕಡೆ ಕೂಡ ಕೇಸರಿ ಧ್ವಜ, ಹನುಮನ್ ಧ್ವಜ ಆರ್ಸಕ್ಕೆ ಸರ್ಕಾರಿ ಕಚೇರಿ ಮೇಲೆ ಪರ್ಮಿಷನ್ ಕೊಡಲಿ, ಒಂದು ಡೇಟ್ನ ಫಿಕ್ಸ್ ಮಾಡಲಿ. ಯಾವ ರೀತಿ 15 ಆಗಸ್ಟು 26 ಜನವರಿ ನಾವೇನು ರಾಷ್ಟ್ರ ಧ್ವಜ ಆರಿಸ್ತೀವಿ, ಅದೊಂದು ಡೇಟ್ ಫಿಕ್ಸ್ ಮಾಡಲಿ, ಅದಕ್ಕೆ ನಾವೆಲ್ಲ ಸ್ವಾಗತ ಮಾಡ್ತೀವಲ್ಲ. ಓಕೆ, ಆದರೆ ನೀವು ನೋಡಿ ಸರ್, ಬೇರೆ ಬೇರೆ ಮುಸ್ಲಿಂ ಏರಿಯಾಗಳಲ್ಲಿ ಅವ್ರದ್ದೇ ಧ್ವಜ ಹಾರ್ತಾ ಇರುತ್ತೆ. ಅವ್ರು ತಮ್ಮ ಮಸ್ಜಿದ್ ಮ್ಯಾಗ ಆರಿಸ್ತಾರ್ರಿ, ಎಲ್ಲೇರಿ ತಂದು ಗ್ರಾಮ ಪಂಚಾಯತಿ ಮ್ಯಾಗ ಆರಿಸ್ಯಾರ. ನಿಮ್ಮ ಮನೆ ಮ್ಯಾಗ ನೀವು ಬೇಕಾದ ಆರಿಸ್ಬೋದಲ್ಲ, ಯಾರಿಗೆ ಅದಕ್ಕೇನು ಅಬ್ಜೆಕ್ಷನ್ ಇಲ್ಲಲ್ಲ. ಬಟ್ ರಾಷ್ಟ್ರ ಧ್ವಜಕ್ಕೆ ಒಂದು ಇದಾದ ಒಂದು ಕಾನೂನು ಅದ, ಕಾನೂನು ಪ್ರಕಾರ ಅದು ಆರಿಸ್ತಕ್ಕಂಥ ಕೆಲಸ ಮಾಡ್ಬೇಕು. ಈಗ ಅಲ್ಲಿರ್ತಕ್ಕಂಥದ್ದು ಗ್ರಾಮ ಪಂಚಾಯತಿ ಕಟ್ಟಡ ಮೇಲೆ ನೀವು ಹನುಮ ಧ್ವಜ ಆರಿಸ್ತೀರ ಅಂತಂದ್ರೆ ಎಷ್ಟು ಮಟ್ಟಿಗೆ ಸದಿ ಜನರೇ ವಿಚಾರ ಮಾಡ್ಬೇಕು. ಅದು ಎಲ್ಲಿ ಆರಿಸ್ಲಕ್ಕೆ ವಿರೋಧಿಲ್ಲ, ಸರ್ಕಾರಿ ಕಚೇರಿ ಮ್ಯಾಗ ಯಾಕಂತ ಕೇಳ. ಅದು ಮಾಡಂಗಿದ್ರೆ ಕೇಂದ್ರ ಸರ್ಕಾರ ಆದಲ್ಲ ಅವ್ರದ್ದು, ಯಾಕೆ ಕಾನೂನು ತಿದ್ದುಪಡಿ ತಂದು ಯಾಕೆ ಮಾಡ್ಬಾರ್ದು, ಯಾಕೆ ಹೋರಾಟ ಮಾಡ್ತಾರೆ ಇವ್ರು ಇಲ್ಲಿ? ಮಾಡ್ಬೋದಲ್ಲ. ಓಕೆ, ಡನ್. ಅಂದರೆ ರೀಸೆಂಟ್ಲಿ ಒಂದು ಇನ್ಸಿಡೆಂಟ್ ನಡೆದಿತ್ತು ಸರ್, ಲೈಕ್ 2023 ಅಲ್ಲಿ
DC ಕಚೇರಿ ಒಳಗಡೆನೆ ಬಂದು ಆಜಾನ್ ಕೊಟ್ಟಿದ್ದಂತಹ ಪ್ರಕರಣ ಕೂಡ ನಡೆದಿತ್ತು ಶಿವಮೊಗ್ಗದಲ್ಲಿ. ಇಲ್ಲ, ಅವು ಯಾವ ಮಾಡಿದ ತಪ್ಪು ಬಿಡ್ರಿ, ಅಲ್ಲಿ ಎಲ್ಲೇ ಮಾಡ್ತಕ್ಕಂಥದ್ದು ಸಾರ್ವಜನಿಕ ಜಾಗದಲ್ಲಿ, ಸರ್ಕಾರಿ ಜಾಗದಲ್ಲಿ ಅವೆಲ್ಲ ಮಾಡ್ತಕ್ಕಂಥ ತಪ್ಪು. ಅದಕ್ಕೆ ನಾವು ಯಾರು ಸರಿ ಅಂತ ಅನ್ನಲ್ಲ. ಓಕೆ ಸರ್, ಈಗ ಮಂದಿರ್ ವಹಿ ಬನಾಯಂಗೆ ತಾರೀಖ್ ನಹಿ ಬತಾಯಂಗೆ ಅನ್ನೋ ರೀತಿಯಲ್ಲಿ ಕಾಂಗ್ರೆಸ್ ಕುಹಕವನ್ನ ಆಡ್ತಾ ಇತ್ತು ಬಿಜೆಪಿ ಬಗ್ಗೆ. ಬಟ್ ಈಗ ರಾಮ ಮಂದಿರ ಕಂಪ್ಲೀಟ್ ಆಗಿದೆ, ರಾಮ ಮಂದಿರ ಉದ್ಘಾಟನೆಯೂ ಆಗಿದೆ. ಭಯ ಇದೆಯಾ ಕಾಂಗ್ರೆಸ್ಸಿಗೆ? ಭಯ ಏನಿರ್ತದೆ ಕಾಂಗ್ರೆಸ್ಸಿಗೆ? ಓಕೆ, ಭಯ ಇದ್ರೆ ನಾವು ಬೇರೆ ಪಕ್ಷದ ಅವರೇ ತಗೊಳಕತ್ತಾರಲ್ಲ ಬಿಜೆಪಿದವ್ರೆ. ಈಗ ನಿತೀಶ್ ಕುಮಾರ್ಗೆ ಯಾಕೆ ತಗೊಂಡ್ರು? ಬಾಯಿಗೆ ಬಂದಂಗೆ ಅಮಿತ್ ಶಾ ಏನು ಮಾತಾಡಿದ್ರು? ಅಮಿತ್ ಶಾ RJD ಕೂಡ ನಿತೀಶ್ ಕುಮಾರ್ ಅವರು ಅಲಯನ್ಸ್ ಆದಂಥ ಸಂದರ್ಭದಲ್ಲಿ ಆಡಿದಂಥ ಮಾತುಗಳೇನು ಅದು ನೋಡ್ರಿ ಅಂತಾರೆ ಅವ್ರಿಗೆ. ಓಕೆ, ಅಂದ್ರೆ ರಾಮ ಮಂದಿರ ಫ್ಯಾಕ್ಟರ್ ವರ್ಕ್ ಆಗುತ್ತೆ ಅಂತ ಅನ್ಸುತ್ತೆ ತಮಗೆ? ಜನರು ಹೆಂಗೆ ಹೇಳಕ್ ಬರಲ್ಲ. ಯಾವ ರೀತಿ ಚುನಾವಣೆ ಸಂದರ್ಭದಲ್ಲಿ ಲೋಕಸಭಾ ಚುನಾವಣೆ ಅಂತ ಇದನ್ನೇ ಬೇರೆ ಇರ್ತದ, ರಾಜ್ಯಸಭಾ ಇದು ವಿಧಾನಸಭಾ ಚುನಾವಣೆನೇ ಬೇರೆ ಇರ್ತದ, ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಬೇರೆ. ನೋಡ್ಬೇಕು, ನಾವು ನಮ್ಮ ಪಕ್ಷ ಎಲ್ಲ ರೀತಿಯಿಂದ ಸಜ್ಜೀವಿ. ಈಗ ಆಲ್ರೆಡಿ 2-3 ಸುತ್ತು ನಮ್ಮ ನಾಯಕರು ಮಾತುಕತೆ ಆಡ್ಯಾರ. ಒಂದು ರಫ್ ಲಿಸ್ಟ್ ನಮ್ಮಲ್ಲಿ ರೆಡಿ ಇದೆ. ಆದಷ್ಟು ಬೇಗ ನಮ್ಮ ಎಲೆಕ್ಷನ್ ಕಮಿಟಿ ಒಂದು ಮೀಟಿಂಗ್ ಕೂಡ ಆಗಿದೆ. ಮುಂದಿನ ದಿನಗಳಲ್ಲಿ ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ರಾಷ್ಟ್ರೀಯ ಅಧ್ಯಕ್ಷರು ಒಳ್ಳೆಯ ಅಭ್ಯರ್ಥಿಗಳನ್ನು ನುಗ್ಗಿಸಿ ಒಂದು 15-20 ಸೀಟ್ ಗೆದ್ದತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನ. ಓಕೆ, ಒಂದು ಕಡೆ ಕಲಬುರಗಿ, ಮತ್ತೊಂದು ಕಡೆ ರಾಯಚೂರು, 2 ಲೋಕಸಭಾ ಕ್ಷೇತ್ರಗಳಿಗೆ ನಿಮ್ಮ ಕ್ಷೇತ್ರ ತುಂಬಾ ಕನೆಕ್ಟ್ ಆಗ್ತದೆ. ಯಾರನ್ನ ಅಭ್ಯರ್ಥಿ ಮಾಡ್ತಿದ್ದಾರೆ ಈ ಸತಿ ಕಲಬುರಗಿ? ಆಲ್ರೆಡಿ ನಾವು ಕೆಲವೊಂದು ಹೆಸರುಗಳನ್ನ ಕಳಿಸಿವಿ. ಅಲ್ಲಿ ಅವರು ಎಲೆಕ್ಷನ್ ಕಮಿಟಿದವ್ರು ತೀರ್ಮಾನ ಮಾಡ್ತಾರೆ. ಎಷ್ಟು ಹೆಸರುಗಳನ್ನು ಫೈನಲೈಸ್ ಮಾಡಿ ಕಳಿಸಿದ್ದೀರಿ ಸರ್ ಇಲ್ಲಿಂದ? ಗುಲ್ಬರ್ಗಲ್ಲಿಂದ ಬರೀ ಹೈಕಮಾಂಡ್ಗೆ ಬಿಟ್ಟಂತ ವಿಚಾರ. ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಹೆಸರು ಮಾಡಿ ಕಳಿಸೋದು. ನಮ್ಮಲ್ಲಿಂದ 5 ಹೆಸರುಗಳು ಹೋಗ್ಯಾವ. 6 ಹೆಸರು ಹೋಗ್ಯಾವ. ಯಾರ್ಯಾರು ಹೋಗಿದೆ? ಬಸನಗೌಡ ದದ್ದಲ್ ಈಗಿರ್ತಕ್ಕಂಥ ಶಾಸಕರು, ವೆಂಕಟಪ್ಪ ನಾಯ್ಕ ಅವರು, ಆಮೇಲೆ ರವಿ ಪಾಟೀಲ್, ಆಮೇಲೆ ಕುಮಾರ್ ನಾಯ್ಕ್ ಅಂತ ರಿಟೈರ್ಡ್ ಪ್ರಿನ್ಸಿಪಲ್ ಸೆಕ್ರೆಟರಿ, ಆಮೇಲೆ ದೇವಣ್ಣ ನಾಯ್ಕ್, ರಾಯಪ್ಪ ನಾಯ್ಕ್, ಎಷ್ಟು ಜನ ಹೋಗ್ಯಾರ. ಓಕೆ ಸರ್, ನಿಮ್ಮ ಮನೆಯಿಂದ ಯಾರು ಕೂಡ ಬರಲ್ಲ? ಬೇರೆಯವರೆಲ್ಲ ತುಂಬಾ ಚೆನ್ನಾಗಿ ಬೆಳೆಸ್ತಾ ಇದ್ದಾರೆ ಸರ್. ಬೀದರಲ್ಲೆಲ್ಲ ಬ್ಯಾನರ್ ನೋಡ್ಕೊಂಡು ಬಂದ್ವಿ ನಾವು. ಇಲ್ಲ, ಅವ್ರಿಗೆ ಆಸಕ್ತಿ ಇದ್ದವ್ರು ಬೇಕಲ್ಲ. ನಮ್ಮ ಮನೇಲಿ ಯಾರಿಗೆ ಆಸಕ್ತಿ ಇಲ್ಲ, ನಮಗೂ ಇರಲಿಲ್ಲ, ಬೈ ಫೋರ್ಸ್ ಬಂದೀವಿ ನಾವು. ಸರ್, ನಿಮಗೆ ಅನ್ಸುತ್ತಾ ಲೈಕ್ ನೀವು ಎಂಜಿನಿಯರಿಂಗ್ ಮಾಡ್ಕೊಂಡಿದ್ದಂಥವ್ರು, ಅಲ್ಲಿದ್ದಂತಹ ಶಿಸ್ತಿಗೂ ಮತ್ತು ರಾಜಕೀಯದ ಶಿಸ್ತಿಗೂ ಕೂಡ ಸಾಮ್ಯತೆ ಇದೆ ಅಂತ? ರಾಜಕೀಯದಾಗ ಬಂದಾಗ ನಾವು ಬಹಳಷ್ಟು ಜನಕ್ಕೆ ಸಹಾಯ ಮಾಡಬಹುದು. ರಾಜಕೀಯದಾಗ ಇಂಜಿನಿಯರ್ ಆದಂಥ ಸಂದರ್ಭದಾಗ ನಾವು ಏನು ಮಾಡ್ಲಿಕ್ಕಾಗಲ್ಲ. ಇರ್ತಕ್ಕಂಥ ಪ್ರಾಜೆಕ್ಟ್ಗಳು ನಾವು ಮಾಡ್ಬೋದು ಅಷ್ಟೇ ಹೊರತಾಗಿ. ಓಕೆ, ರಾಜಕೀಯಕ್ಕೆ ಬಂದ್ಮ್ಯಾಗ ಭಾಳಷ್ಟು ಸ್ಕೋಪ್ ಇದೆ ಸಹಾಯ ಮಾಡ್ಲಿಕ್ಕೆ, ಜನರಿಗೆ ಸಹಾಯ ಮಾಡ್ತಕ್ಕಂಥ ರೀತಿ. ಓಕೆ, ಫುಲ್ಫಿಲ್ ಆಗ್ತಾ ಇದೆಯಾ ನಿಮ್ಮ ಕಡೆಯಿಂದ ಕೆಲಸಗಳು? ಫುಲ್ಫಿಲ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. 100% ಮಾಡ್ಲಿಕ್ಕಾಗಲ್ಲ. ಮೇಜರ್ ಆಗಿ ಜನರು ನಮ್ಮಲ್ಲಿ ಏನು ಅಹವಾಲುಗಳು ತೊಗೊಂಡು ಬರ್ತಾರ ಅದಕ್ಕೆ ಪರಿಹಾರ ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ. ವೈಯಕ್ತಿಕವಾಗಿ ದುಡ್ಡು ಕೊಡ್ಸೋದಾಗಲ್ಲ. ನಾವು ವೈಯಕ್ತಿಕವಾಗಿ ನಾವು ಎಷ್ಟು ಕೊಡ್ಬೋದು ಅಷ್ಟು ಸಹಾಯ ಮಾಡ್ಬೋದು. ಓಕೆ ಸರ್, ಯಾವಾಗಲೂ ಕೂಡ ಕುಮಾರಸ್ವಾಮಿ ಅವರು ಸ್ಟಿಲ್ ಇಲ್ಲಿಯ ತನಕವೂ ಕೂಡ ಅವ್ರು ಹೇಳೋದು ಈ ಸರ್ಕಾರ ಬಹಳ ದಿನ ಬಾಳಿಕೆ ಬರೋದಿಲ್ಲ ಅಂತ ಹೇಳಿ. ಸರ್ಕಾರ ಸುಭದ್ರವಾಗಿ ಇರ್ತದ ಸರ್? ಸರ್ಕಾರ ಈಗಲೇ ಸುಭದ್ರವಾಗಿದೆ ಅಲ್ಲ. ಈಗ BJPದವ್ರು ಹೇಳಕ್ಕೈತೆ ಶುರು ಒಂದು ತಿಂಗಳಿಂದ ಹೇಳಕ್ಕೈತಾರೆ, ಇನ್ನು 2 ತಿಂಗಳಿರಲ್ಲ, 3 ತಿಂಗಳಿರಲ್ಲ, ಸುಮಾರು 8 ತಿಂಗಳು ಆಯ್ತಲ್ಲ. ಓಕೆ, ಆಫ್ಟರ್ MP ಎಲೆಕ್ಷನ್ ಏನೋ ಇರೋದೇ ಇಲ್ಲ, ಸರ್ಕಾರ ಬಿದ್ದು ಹೋಗ್ತದೆ. MP ಎಲೆಕ್ಷನ್ ಆಯ್ತು, ಮುಗಿತಾವಲ್ಲ, ಏಪ್ರಿಲ್ದಾಗ ಮುಗಿತದಲ್ಲ. ಓಕೆ, ಮತ್ತೊಂದು ವಿಚಾರ ಇದೆ ಸರ್. ಮೈಸೂರಿನ ಲೋಕಸಭಾ ಕ್ಷೇತ್ರ ಏನಿದೆ ಅದನ್ನ ಗೆದ್ದಿಲ್ಲ ಅಂತಂದ್ರೆ ಸಿದ್ದರಾಮಯ್ಯ ಅವ್ರ ಕುರ್ಚಿ ಭದ್ರವಾಗಿರೋದಿಲ್ಲ ಅನ್ನೋದಿದೆ. ಹಂಗೇನಿಲ್ರಿ, ಅದೇ ನೋಡ್ರಿ, ವಿಧಾನಸಭಾ ಚುನಾವಣೆ ಬೇರೆ, ಲೋಕಸಭಾ ಚುನಾವಣೆ ಬೇರೆ ಅಂತ ನೀವೇ ಹೇಳಿದ್ರಿ. ಒಂದು ಇವತ್ತು ಸಿದ್ದರಾಮಯ್ಯ ಅವ್ರದ್ದು ವರ್ಚಸ್ಸು ಏನಿದೆ ಎಂಬುದು ಗೊತ್ತಾಗಿದೆ. ಯಾಕಂದ್ರೆ ನೀವು ನೋಡಿದ್ದೀರಿ, ದಾವಣಗೆರೆಯಲ್ಲಿ ಏನು ಕಾರ್ಯಕ್ರಮ ಆಯ್ತು, ಭಾರತ ದೇಶದಾಗ ಯಾವ ಮುಖಂಡರು ಅಷ್ಟು ಜನ ಸೇರಿರಲಿಲ್ಲ. ಲಕ್ಷಾಂತರ ಜನ ಸೇರಿದ್ರು. ಉದಾಹರಣೆ ಅದು. ಓಕೆ, 75th ಬರ್ತ್ಡೇಗೆ ಸೇರಿದ್ರಲ್ಲ, ಅದೇ ಅದರದ್ದು. ಮೈಸೂರು ಯಾರು MP? ಪ್ರತಾಪ್ ಸಿಂಹ ಅವರು. ಮತ್ತು MLA ಎಸ್ ಗೆದ್ದವನು ಸಿದ್ದರಾಮಯ್ಯ ಅವ್ರ ನೇತೃತ್ವದಾಗ. ಹೌದು, ಕರೆಕ್ಟ್, ಗೆದ್ರಲ್ಲ. ಮತ್ತು CM ಆದ್ರಲ್ಲ. ಬಟ್ MLA ಬೇರೆ, MP ಬೇರೆ. ಅದೇ ಹೇಳಕತ್ತೀನಿ, ಅದು MP ಇದ್ರಲ್ಲ ಪ್ರತಾಪ್ ಸಿಂಹ ಅವರು, ಮತ್ತು ಅವ್ರ ಕೈಲಿ ಯಾಕೆ ಉಳಿಸ್ಕೊಳಕ್ಕಾಗಲಿಲ್ಲ ಸೀಟ್ಗಳು? ಅದಕ್ಕಾಗಿ ಅದು ಬೇರೆ, ಇದು ಬೇರೆ. CM ಆದ್ರಲ್ಲ ಸಿದ್ದರಾಮಯ್ಯ ಅವರು 2ನೇ ಬಾರಿ. ಕರ್ನಾಟಕದಾಗ ದೇವರಾಜ ಅರಸು ಆದ್ಮೇಲೆ 2ನೇ ಸರ್ತಿ CM ಆಗ್ತಕ್ಕಂಥ ಸಿದ್ದರಾಮಯ್ಯ. ಅದು ಸಂಪೂರ್ಣ ಅವಧಿ ಆದ್ಮೇಲೆ 5 ವರ್ಷ ಸಂಪೂರ್ಣ ಮಾಡಿ
ಮತ್ತು 5 ವರ್ಷ ಗ್ಯಾಪ್ ಆದ್ಮೇಲೆ ಮತ್ತೊಮ್ಮೆ ಸಿ ಎಮ್ ಆಗಿರ್ತಕ್ಕಂಥದ್ದು ಸಾಮಾನ್ಯ ಮಾತಲ್ಲ. ಕರೆಕ್ಟ್. ಈಗೇನು ಹೇಳಿ ಸಿ ಎಮ್ ಸಿದ್ದರಾಮಯ್ಯ ಆದದಕ್ಕೆ ದೇವೇಗೌಡರಿಗಾಗಲಿ ಬಿ ಜೆ ಪಿದವ್ರಿಗೆ ಒಂದು ತೀರು ಭಯ. ಯಾಕಂದ್ರೆ ನಿರ್ಭಯವಾಗಿ ಇವರು ಮಾತಾಡ್ತಕ್ಕಂಥದ್ದು, ಹೌದು, ಹೇಳಿರ್ತಕ್ಕಂಥ ಯೋಜನೆಗಳನ್ನು ನಾವು ಜನರಿಗೆ ಮುಡಿಸ್ತಕ್ಕಂಥ ಕೆಲಸ ಮಾಡಿ. ಓಕೆ, ವೆಲ್ ಸರ್, ನಿಮ್ಮ ಕ್ಷೇತ್ರದ ಜನರ ಒಂದು ಡಿಮ್ಯಾಂಡ್, ನೀವು ಸಿ ಎಂ ಯಾವಾಗ ಆಗ್ತಿರೋ ಗೊತ್ತಿಲ್ಲ, ಆದರೆ ಡಿ ಸಿ ಎಂ ಆದರೂ ಆಗಿ ಸಾರ್ ಅಂತಿದ್ದಾರೆ, ಯಾವಾಗ ಆಗ್ತೀರಿ? ಯಾರಣೆ ಬರ ಯಾರು ನೋಡ್ಯಾರ, ಯಾವಾಗ ಏನಾಗ್ತೀವೋ ಅಂಬೋದು ಗೊತ್ತಿಲ್ಲ. ನೋಡ ಏನೇನು ಆಗ್ತದ ರಾಜಕೀಯದಾಗ. ಅಲ್ಲ ಸರ್, ತುಂಬಾ ಸೀನಿಯರ್, 5 ಬಾರಿ ಗೆದ್ದಿದ್ದೀರಿ. ನನಗಿನ ಸೀನಿಯರ್ ಭಾಳ ಮಂದಿ ಯಾರ. ದೇಶಪಾಂಡೆ ಅವರು 9 ಸರ್ತಿ ಗೆದ್ದ. ಹೌದು. ಹಂಗಾಗಿ ರಾಜಕೀಯದಾಗ ಇಲ್ಲಿ ಪ್ರಾತಿನಿಧ್ಯ ಕೊಡ್ಬೇಕಾದ್ರೆ ನಿಮ್ಮ ಕ್ಯಾಸ್ಟ್ ಲೆಕ್ಕದ ಮೇಲೆ, ಏರಿಯಾ ಲೆಕ್ಕದ ಮ್ಯಾಗ ಇವೆಲ್ಲ ಮಿನಿಸ್ಟರ್ ಆಗಲಿ, ಈಗ ನಮ್ಕಿನ ಭಾಳ ಇಂಟೆಲಿಜೆಂಟ್ ಎಫಿಷಿಯೆಂಟ್ ಇದ್ದವ್ರು ಭಾಳ ಮಂದಿ ಯಾರ. ಈಗೇನು ಕ್ಯಾಬಿನೆಟ್ದಾಗ ನಮ್ಕಿನ ಎಫಿಷಿಯೆಂಟ್ ಇದ್ದವ್ರು ಇಲ್ಲ ಅಲ್ಲ, ಭಾಳಷ್ಟು ಮಂದಿ. ಆದರೂ ಕೂಡ ಏರಿಯಾ ವೈಸು, ಕ್ಯಾಸ್ಟ್ ವೈಸು, ರೀಸನ್ ವೈಸು ಇವೆಲ್ಲ ಕೂಡ ಅಳತೆ ಮಾಡಿ ಹೈಕಮಾಂಡ್ ಮಾಡಿಸಿಂದ ಇವೆಲ್ಲ ತೀರ್ಮಾನ ತಗೊಂತದ. ಓಕೆ, ಆಫ್ಟರ್ MP ಎಲೆಕ್ಷನ್ ಏನಾದರೂ ಸಂಪುಟ ವಿಸ್ತರಣೆ ಆಗುವಂಥ ಸಾಧ್ಯತೆಗಳು ಏನಾದರೂ ಇದೆಯಾ? ಆಫ್ಟರ್ MP ಎಲೆಕ್ಷನ್ ಆಗ್ಲಕ್ಕಿಲ್ಲ ಯಾವುದು ಸದ್ಯಕ್ಕೆ. ಮತ್ತು ಇದರಲ್ಲಿ ಇನ್ನು ಯಾರಾದ್ರೂ ಮಂತ್ರಿಗಳ ಕಂಟೆಸ್ಟ್ ಮಾಡಿದ್ರೆ ಅದ್ರಾಗ ಭಾಳಷ್ಟು ಮಂದಿ ಗೆದ್ರ ಸೀಟ್ ಕೊಡ್ತಾರೋ ಗೊತ್ತಿಲ್ಲ. ಅವಾಗ ಏನಾರ ಸ್ವಲ್ಪ ಆಗ್ಬೋದು, ರೀಶಫಲ್ ಆಗಲಿ. ಈಗ ಪ್ರೆಸೆಂಟ್ ಇರುವಂಥ MLAಗಳು ಮತ್ತು ಮಂತ್ರಿಗಳಲ್ಲಿ ತುಂಬಾ ಜನ ರೇಸಲ್ಲಿದ್ದಾರೆ ಸರ್, ಲೋಕಸಭಾ. ಸರ್ ನೋಡ್ರಿ, ಎಲ್ಲರೂ MLA ಆಗ್ಬೇಕನ್ನೋರು, MLA ಆದವರು ಮಿನಿಸ್ಟರ್ ಆಗ್ಬೇಕನ್ನೋರು, ಮಿನಿಸ್ಟರ್ ಆದವರು ಏನೋ ಒಂದು ಉತ್ತಮವಾದ ಪೋರ್ಟ್ಫೋಲಿಯೋ ಬೇಕನ್ನೋರು, ಅವ್ರು ಇದ್ದಾರೆ CM ಆಗ್ಬೇಕನ್ನೋರು, ಇವೆಲ್ಲ ಸಹಜ. ರಾಜಕೀಯದಾಗ ಇದ್ದಂಥ ಸಂದರ್ಭದಲ್ಲಿ ಇವೆಲ್ಲ ಆಸೆಗಳು ಅನಿವಾರ್ಯ. ಆಸೆ ಇರ್ಲಾರ್ದ ರಾಜಕೀಯಕ್ಕೆ ಬರ್ಲಕ್ಕೆ ಹೋಗಲ್ಲ. ಓಕೆ, ವೆಲ್ ಸರ್, ಎಲ್ಲೋ ಒಂದು ಕಡೆ ಬರೀ ಬಿಸ್ನೆಸ್ ಮ್ಯಾನ್ಗಳಷ್ಟೇ ರಾಜಕೀಯಕ್ಕೆ ಬರ್ತಿದ್ದಾರೆ ಮತ್ತು ಈ ರಾಜಕೀಯ ಸಾಕು ಅನ್ನುವಂಥದ್ದು ತುಂಬಾ ಜನ ಸೀನಿಯರ್ಸ್ ಹೇಳ್ತಿರ್ತಾರೆ. 15-20 ವರ್ಷದಿಂದ ಅದು ನಡೆದು. ಯಾಕಂದ್ರೆ ನಾವು ಬೆಂಗಳೂರು ಉದಾಹರಣೆ ತೊಗೊಂಡು ನೋಡಿದ್ರೆ ಭಾಳಷ್ಟು ಜನ ರಿಯಲ್ ಎಸ್ಟೇಟ್ ಅವರೆಲ್ಲ ಬರ್ತಾರೆ ರಾಜಕೀಯದಾಗ. ಈಗ ರಾಜ್ಯಸಭೆಗಳಾರ, ರಾಜ್ಯಸಭಾದಾಗ ಭಾಳಷ್ಟು ದೊಡ್ಡ ದೊಡ್ಡ ಇಂಡಸ್ಟ್ರಿಗಳಿಗೆ ಸ್ಥಾನಮಾನ ಕೊಟ್ಟಾರೆ. ಎಲ್ಲ ಪಕ್ಷದವ್ರು ಕೊಟ್ಟರು, ಒಬ್ಬರು ಅಂತಲ್ಲ. ಬೇಸರ ಆಗುತ್ತೆ ಸರ್ ಈ ಡೆವಲಪ್ಮೆಂಟ್ ಅನ್ನ ನೋಡಿದಾಗ? ಬೇಸರ ಆಗ್ತಕ್ಕ ನಾವು ಬೇಸರ ಮಾಡ್ಕೊಂಡ್ರೆ ಯಾರು ಕೇಳ್ತಾರೆ? ನಮ್ಮ ಬೇಸರ ಮಾಡ್ಕೊಂಡ್ರೆ ಕರೆಕ್ಟ್. ಏನಾಗ್ತದೆ, ಸೋಷಿಯಲ್ ಸರ್ವಿಸ್ ಮಾಡ್ತಕ್ಕಂಥ ವ್ಯಕ್ತಿಗಳು ಏನು ಹೆಸರುಗಳು ಬಂದಂಥ ಚುನಾವಣೆಗೆ ಸ್ಪರ್ಧೆ ಮಾಡ್ತಾರೆ. ಈಗ ಅದೇ ಇಲ್ಲ. ಈಗ ಏನಾಗಿದೆ, ಚುನಾವಣೆ ಅಂದ್ರೆ ದುಡ್ಡಿನ ಮೇಲೆ ಹೆಚ್ಚು ಅವಲಂಬಿತ ಆಗಿರ್ತಕ್ಕಂಥ ಚುನಾವಣೆಗಳಾಗ್ಯಾವ. ಹಂಗಾಗಿ ಸಹಜವಾಗಿ ಸೋಷಿಯಲ್ ವರ್ಕ್ ಮಾಡೋರ ಬಳಿ ಅಲ್ಲಿ ದುಡ್ಡು ಇರ್ತದೆ, ಅಗ್ರಿಕಲ್ಚರಿಸ್ಟ್ ಬಳಿ ಅಲ್ಲಿ ದುಡ್ಡು ಇರ್ತದೆ, ದೊಡ್ಡ ದೊಡ್ಡ ಕಾಂಟ್ರಾಕ್ಟರ್ ಬಳಿ, ರಿಯಲ್ ಎಸ್ಟೇಟರ್ ಬಳಿ, ದೊಡ್ಡ ದೊಡ್ಡ ಉದ್ಯಮದವ್ರ ಬಳಿ, ಇಂಡಸ್ಟ್ರಿ ಅವ್ರ ಬಳಿ ದುಡ್ಡು ಇರ್ತದೆ. ಅನಿವಾರ್ಯವಾಗಿ ಎಲ್ಲ ಪಕ್ಷಗಳು ಅವರಿಗೆ ಚಾಪಿ ಹಾಸ್ತಕ್ಕಂಥ ಕೆಲಸ ಅನಿವಾರ್ಯವಾಗಿ ಅವರು ಮಾಡ್ಲಕತ್ತಾರೆ. ಇನ್ಫ್ಯಾಕ್ಟ್ BR ಪಾಟೀಲ್ ಅಂತ ಸೀನಿಯರ್ಸ್ಗಳು ಮತ್ತು ಬ್ಯಾಡಗಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಬಸವರಾಜ ಶಿವಣ್ಣವರಂಥವ್ರು, ಅವರೆಲ್ಲರೂ ಕೂಡ ಯಾಕೋ ಸಾಕು ಈ ರಾಜಕೀಯ ಅಂತ ದೂರ ಆಗ್ತಿದ್ದಾರೆ. ಅದೇ ಹೇಳ್ತೀನಿ, ಈಗ ದುಡ್ಡಿನ ಪ್ರಭಾವ, ಚುನಾವಣೆಯಲ್ಲಿ ದುಡ್ಡಿನ ಪ್ರಭಾವ ಹೆಚ್ಚಾದಾಗ ಎಲ್ಲರಿಗೆ ಇದಾಗದೆ. ಓಕೆ ಸರ್, ಒಂದಷ್ಟು ಹೆಸರುಗಳನ್ನು ಹೇಳ್ತಾ ಹೋಗ್ತೀನಿ. ಲೈಕ್ ಆ ಹೆಸರುಗಳನ್ನು ಒಂದು ವರ್ಡಲ್ಲಿ ಡೆಫಿನೇಷನ್ ಕೊಟ್ಟು ಏನು ಹೇಳ್ತೀರಿ ಅವ್ರಗಳಿಗೆ ಅಂತ, ಅವ್ರಗಳ ಬಗ್ಗೆ. ಓಕೆ, ಫಸ್ಟ್ ಹೆಸರು HD ಕುಮಾರಸ್ವಾಮಿ ಅವ್ರದ್ದು ಸರ್. ಏನು ಹೇಳ್ತೀರಿ ಕುಮಾರಸ್ವಾಮಿ ಅವ್ರ ಬಗ್ಗೆ ಒಂದು ಲೈನಲ್ಲಿ? ಅವರು ಒಳ್ಳೆಯ ಹೆಸರು ಗಳಿಸ್ಲಿಕ್ಕೆ ಅವಕಾಶ ಸಿಕ್ಕಿತ್ತು. 2018ದಾಗ ಅವ್ರು ಕಳ್ಕೊಂಡ್ರು. ಓಕೆ ಸರ್, ಇನ್ಫ್ಯಾಕ್ಟ್ ನಿಮಗೆ ಈ ಹಿಂದೆ JDS ಅಲ್ಲಿ ಇದ್ದಾಗ ಮೈತ್ರಿ ಸರ್ಕಾರ ಬೀಳೋದಕ್ಕೂ ಕಾರಣ ನಿಮಗೆ ತುಂಬ ಚೆನ್ನಾಗಿ ಗೊತ್ತಿತ್ತು. 2 ಕಡೆಗಳಲ್ಲೂ ಕೂಡ ನೀವು ಮಾತಾಡಿದ್ರಿ ಅನ್ನುವಂಥದ್ದು ಇದೆ. ಏನು ಆ್ಯಕ್ಚುಲ್ ರೀಸನ್ ಏನಂತೆ ಸರ್ ಅದು? ಏನಾಯ್ತು, ಅದು ಅವ್ರವ್ರ ಕುಟುಂಬದ ಮಧ್ಯೆ ಆದದ ಆಯ್ತದು. ಓಕೆ, ಬಟ್ ಅವಾಗ ಒಳ್ಳೆ ಹೆಸರು ಗಳಿಸಿದ್ರು ಕುಮಾರಸ್ವಾಮಿ ಅವರು. ಮುಖ್ಯಮಂತ್ರಿಗಳಾಗಿ ಭಾಳ ಒಳ್ಳೆಯ ಹೆಸರು ಗಳಿಸಿದ್ರು. ಓಕೆ, ಆದರೆ 2018ರಲ್ಲಿ ಏನು ಮುಖ್ಯಮಂತ್ರಿ 2ನೇ ಬಾರಿ ಆದರು, ಯಾಕೋ ಏನೋ ಅವರಿಗೆ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ. ಏನು ಜನರ ಸಂಪರ್ಕ ಕಡಿತ ಮಾಡಿಕೊಂಡ್ರು. ಹೋಟೆಲ್ದಲ್ಲಿ ಇದ್ದು ಸರ್ಕಾರ ನಡೆಸ್ತಕ್ಕಂಥ ಕೆಲಸ ಆಯಿತು. ಓಕೆ, ಅದೊಂದು ಅವಕಾಶ, ಅವರು ದೊಡ್ಡ ಅವಕಾಶ ಇತ್ತು, ಅವ್ರು ಕಳ್ಕೊಂಡ್ರು. ಬಟ್ ಹೋಟೆಲಲ್ಲಿ ಉಳ್ಕೊಳ್ಳುವಂಥ ಪರಿಸ್ಥಿತಿ ಕಾಂಗ್ರೆಸ್ ಕ್ರಿಯೇಟ್ ಮಾಡಿದಂತಹದ್ದು ಅಂತ ಹೇಳ್ತಾರೆ ಅವರು. ಯಾಕೆ ಏನು ಮಾಡಿದ್ರು ಅಂತ ಕಾಂಗ್ರೆಸ್ ಹೋಟೆಲ್ದಾಗ ಯಾಕಿದ್ರಂತ? ಏನು ಲೀಡರ್ಸ್ಗಳಿಗೆ ಅಂಜಿ ಹೋಟೆಲ್ದಾಗ ಇದ್ರ? ಓಕೆ, ಎದಕ್ಕಿದ್ರು ಹೋಟೆಲ್ದಾಗ? ಅಲ್ಲಿ ಕಾವೇರಿ ಅದೆಲ್ಲ ಬೇರೆ ಮನೆಗಳು ಇದ್ದಿಲ್ಲ. ರೇಸ್ ಕೋರ್ಸ್ನಾಗ 3 ರಸ್ತೆಗಳಿರಲಿಲ್ಲ. ಬಾಜು ಇನ್ನೊಂದು ಇತ್ತಲ್ಲ, ಇನ್ನೊಂದು ಪಕ್ಕದ ಒಂದಿತ್ತು. ವಾಸ್ತು ನೋಡ್ಬೇಕಲ್ಲ ಸರ್. ಮನಾರ ಅವ್ರು ಎಲ್ಲ ವಾಸ್ತು ಪ್ರಕಾರ ಅವಲ್ಲ.
ಓಕೆ. ಯಾರು ವಾಸ್ತು ಪ್ರಕಾರ ಇದ್ದವ್ರು ಯಾರು ಕಂಟಿನ್ಯೂ ಆಗಿ ಉಳ್ದಾರ್ರಿ? ಓಕೆ. ಯಾವ ಮನೆ ಅದು ಹೇಳ್ರಿ ಕಂಟಿನ್ಯೂ ಆಗಿ ಅವನೇ ಯಾರಪ್ಪ ಅಂತ ಯಾರು ಏನಿಲ್ಲ. ನಮ್ಮ ಹಣೆ ಬರ ನಮ್ಮ ಸುತ್ತದ ವಾಸ್ತು ಅಂತ ಹೇಳೋದು ನಾವು. ಓಕೆ. ಎಚ್ ಡಿ ದೇವೇಗೌಡರು ಸರ್, ಅವರು ಈ ಭಾಗದಾಗ ದೊಡ್ಡ ಹೆಸರು ಮಾಡಿರ್ತಕ್ಕಂಥವ್ರು, ಪ್ರತಿ ಹೋರಾಟ ಮಾಡಿರ್ತಕ್ಕಂಥ ವ್ಯಕ್ತಿ, ಭಾರತ ದೇಶದ ಉತ್ತಮವಾದಂಥ ಸ್ಥಾನ ಹೊಂದಿರತಕ್ಕಂಥ ವ್ಯಕ್ತಿ ಬಗ್ಗೆ ಎಲ್ಲರೂ ಗೌರವ ಇದೆ ಅವ್ರ ಬಗ್ಗೆ. ಮತ್ತು ಉತ್ತರ ಭಾಳ ಕಷ್ಟಪಟ್ಟಿರ್ತಕ್ಕಂಥ ವ್ಯಕ್ತಿ. ವಿಶ್ವೇಶ್ವರಯ್ಯ ಭಾಗದಲ್ಲಿ ಏನು ರೈಟ್ ಬ್ಯಾಂಕ್ ಕೆನಾಲ್ ಇದೆ ಅದಕ್ಕೆ ಭಾಳ ಚಾಲನೆ ಕೊಟ್ಟಂಥ ವ್ಯಕ್ತಿ, ನೀರಾವರಿಗೆ ಹೋರಾಟ ಮಾಡಿರೋಂಥ ವ್ಯಕ್ತಿ. ಓಕೆ. ವೆಲ್, ಸಿದ್ದರಾಮಯ್ಯ ಅವರು ಈಗ ಹಿಂದುಳಿದ ವರ್ಗದ ಚಾಂಪಿಯನ್ ಇದ್ದಂಗೆ. ಏನು ಜನರಿಗೆ ಅವಶ್ಯಕತೆ ಇದೆ, ಬಡತನ ಮತ್ತು ಬಡತನ ರೇಖೆಗಿನ ಕೆಳಗಿರ್ತಕ್ಕಂಥ ಕುಟುಂಬಗಳಿಗೆ ಏನು ಅವಶ್ಯಕತೆ ಇದೆ ಅವರಿಗೆ ಯೋಜನೆ ಮುಖಾಂತರ ಇವತ್ತು ಅವರಿಗೆ ಶಕ್ತಿ ತುಂಬತಕ್ಕಂಥ ಕೆಲಸ ಅವ್ರು ಮಾಡ್ಲಕ್ಕೈತಾರೆ. ಇದು ಸಣ್ಣ ಮಾತಲ್ಲ, ಯಾರೂ ಮಾಡಿಲ್ಲ, ಇವ್ರು ಮಾಡ್ತಾರೆ. ಡಿ ಕೆ ಶಿವಕುಮಾರ್ ಈಸ್ ವೆರಿ ಡೈನಾಮಿಕ್, ಪವರ್ಫುಲ್, ಎನರ್ಜೆಟಿಕ್. ಒಂದು ಹೊಸ ಜನ್ರೇಷನ್ಗೆ ಅವರೊಂದು ಹುರುಪು. ಓಕೆ. ವೆಲ್, ಈ ಎಲ್ಲ ಗ್ಯಾರಂಟಿಗಳು ಮತ್ತು ಸರ್ಕಾರ ಕಂಪ್ಲೀಟ್ 8 ತಿಂಗಳನ್ನು ಈಗಾಗಲೇ ಪೂರ್ಣಗೊಳಿಸಿದೆ. ಇನ್ ಫ್ಯೂಚರ್ ಇದೆಲ್ಲವೂ ಕೂಡ ಲೋಕಸಭೆಗೂ ಕೂಡ ಇಂಪ್ಯಾಕ್ಟ್ ಆಗುತ್ತೆ ಅನ್ನುವಂಥದ್ದನ್ನು ಹೇಳ್ತೀರಿ? ಆಗಬೇಕೆಂಬುದು ನಮ್ಮದು ಆಸೆ. ಬಟ್ ಬಿಜೆಪಿ, ನನಗೆ ಭಗವಂತ ಖೂಬ್ ಅವರು ಮೊನ್ನೆ ಹೇಳ್ತಾ ಇದ್ರು, ಇನ್ಕ್ಲೂಡಿಂಗ್ ಈ ಬಾರಿ ಏನು ಡಿ ಕೆ ಸುರೇಶ್ ಅವರು ಕೂಡ ಸೋತು ಹೋಗ್ತಾರೆ ನಿಂತರು ಅಂತ. ಅವ್ರು 28 ಗೆದ್ದು ನಾವೆಲ್ಲ ಸೋಲ್ತೀವಲ್ರಿ. ಈಗ ನಮ್ದು ಇರೋದೇ ಒಂದೇ ಸೀಟ್ ಅದ. ಓಕೆ. ಈಗ ನಮ್ಗೆ 2 ಸೀಟ್ ಬಂದ್ರು ಅವ್ರ ಮುಖಭಂಗ ಆದಂಗೆಲ್ಲ ಬಿಜೆಪಿದವ್ರದ್ದು. ಈಗ ಒಂದೇ ಸೀಟ್ ಅದಲ್ಲ ನಮ್ದು. ಓಕೆ. ಬಟ್ ನಿಮ್ಮವ್ರು 20 ಬರ್ತೀವಿ ಅಂತಾರೆ, ನೀವು 15ರಿಂದ 20 ಇಲ್ಲ. ಇದು ಉದಾಹರಣೆ. ಓಕೆ. 2 ಬಂದ್ರು ಅವ್ರ ಮುಖಭಂಗ ಆದಂಗಲ್ಲ. ನಾವು 15ರಿಂದ 20 ಸೀಟ್ ಗೆದಿಬೇಕು ಕನಿಷ್ಠ ಅಂತ ನಮ್ಮ ಪ್ರಯತ್ನ. ಅಷ್ಟು ಈಸಿ ಇದೆಯಾ ಸರ್? ಈಸಿ ಯಾವುದು ಈಸಿ ಇರಲ್ಲ. ಚುನಾವಣೆ ಹೆಂಗಾಗ್ತಾವೋ ಏನಿಲ್ಲ. ಚುನಾವಣೆ ಡಿಕ್ಲೇರ್ ಆದಮೇಲೆ ಕ್ಯಾಂಡಿಡೇಟ್ ಮೇಗೂ ಹೋಗ್ತದಲ್ಲ, ಕ್ಯಾಂಡಿಡೇಟ್ನೂ ಅಷ್ಟೇ ಇಂಪಾರ್ಟೆಂಟ್ ಅದಲ್ಲ. ಈಸಿ ಯಾವುದು ಚುನಾವಣೆ ನಾವು ಈಸಿ ಅಂತ ತೊಗೊಂಡ್ರೆ ನಮಗೆ ಡಿಫೀಟ್ ಆಗ್ತದೆ. ಈಸಿ ಅಂತ ನಾವು ಯಾರೋ ನಮ್ಮ ಪಕ್ಷದವ್ರು ನಾವು ತೊಗೊಂಡಿಲ್ಲ. ವಿ ಆರ್ ಟೇಕಿಂಗ್ ಇಟ್ ವೆರಿ ಸೀರಿಯಸ್ಲಿ. ಓಕೆ. ಫ್ರ್ಯಾಂಕ್ಲಿ ಹೇಳಿ ಸರ್, ನರೇಂದ್ರ ಮೋದಿ ಅವರಿಂದ ದೇಶಕ್ಕೇನು ಆಗೇ ಇಲ್ವಾ ಉಪಯೋಗ? ಸರಿ, ಏನಾಗಿದೆ ಅದೇ ಗೊತ್ತಾಗಲ್ರಿ. ಅವ್ರು ಎಲ್ಲಿ ಕೂಡ ಹೇಳಲ್ಲ ಏನು ಮಾಡಿವಂತ. ಅವ್ರು ಏನು ಹೇಳ್ತಾರೆ, ಇಲ್ಲಿ ತನಕ ಏನಾಗಿಲ್ಲ ಅಂತ. ಅವ್ರು ವಾಜಪೇಯಿ ಸ್ಥಿತಿಗೆ ಬೈತಾರೆ ಅವರು. ಮತ್ತು ಇಷ್ಟು ವರ್ಷ ಇಲ್ಲಿ ತನಕ ಏನಾಗಿಲ್ಲ, ನಾನೇ ಬಂದ್ಬೇಕಾಗಿ ನನ್ನ ಮಗ ಮತ್ತು ವಾಜಪೇಯಿ ಅವ್ರು ಮಾಡಿದ್ರು. ಓಕೆ. ಅವ್ರಿಗೆ ಏನು ಬೇಕಲ್ಲ, ಒಂದಕ್ಕಿಂತ ಸ್ಕೀಮ್ ತಂದೀವಿ, ಇಂಥವು ಮಾಡೀವಿ. ಈಗ ಇಷ್ಟು ಪರಿಸ್ಥಿತಿ 9 ವರ್ಷನಾಗ ರೈತರ ಪರಿಸ್ಥಿತಿ ಏನದ? ಎಷ್ಟು % ರೈತರ ಭಾರತ ದೇಶದಾಗ? 70% ಮ್ಯಾಗ. ಮತ್ತು ಅವ್ರಿಗೆ ಏನು ಮಾಡ್ಯಾರ ಹೇಳ್ರಿ? ಓಕೆ. ಏನಾರ ಮಾಡ್ಬೇಕಲ್ಲ. ಏನಾರ ಮಾಡಿದ್ರೆ ಗೊಬ್ಬರ ರೇಟ್ ಏರಿತ್ತು, ಪೆಸ್ಟಿಸೈಡ್ ರೇಟ್ ಏರಿತ್ತು, ಡೀಸೆಲ್ ರೇಟ್ ಏರಿತ್ತು, ಪೆಟ್ರೋಲ್ ರೇಟ್ ಏರಿತ್ತು, ಮಷಿನರಿ ರೇಟ್ ಏರಿದು, ಎಲ್ಲ ಕೂಡ ಏರಿದು. ಅವರು ಬೆಳೆದಂಥ ಬೆಳೆಗಳಿಗೆ ರೇಟೇ ಇಲ್ಲ. ಓಕೆ. 70% ಜನ ಇವರಲ್ರಿ. ಕೂಲಿ ಕಾರ್ಮಿಕರು ಎಷ್ಟದ? ವಿದ್ಯಾರ್ಥಿಗಳು ಎಷ್ಟದ? ಈಗ ಅನ್ಎಂಪ್ಲಾಯ್ಡ್ ವಿದ್ಯಾರ್ಥಿಗಳು. ಮತ್ತು ಯಾವ ಸೆಕ್ಟರ್ ಕರೆ ಮಾಡ್ಬೇಕಲ್ಲ. ಒಮ್ಮೆಲ್ಗೆ ಆಗಲ್ಲ, ನಾವು ಒಪ್ತೀವಿ. ಬಟ್ ಏನಾದರೂ ಹಂತವಾಗಿ ಮಾಡ್ಕೊಂತ ಹೋಗ್ಬೇಕಲ್ಲ. ಓಕೆ. ನಮ್ಮ ಫೋನ್ ಹಿಡಿದು ತೋರಿಸ್ತಾರೆ, ಫೋನ್ ಪರ್ ನಮ್ಮ ಕುಚ್ ಭಿ ಕರ್ ಸಕ್ತೆ ದುನಿಯಾ ಮೇ ಅಂತ. ಫೋನ್ ಯಾರು ತಯಾರು ಮಾಡಿದ್ರು? ರಾಜೀವ್ ಗಾಂಧಿ ಇದ್ದಾಗ ಈ ಟೆಕ್ನಾಲಜಿ ಬಂತು. ಮತ್ತೆ ಹೇಳ್ತಾರೆ 70 ವರ್ಷ ಏನು ಮಾಡಿಲ್ಲ ಅಂತ. ದೊಡ್ಡ ದೊಡ್ಡ ಡ್ಯಾಮ್, ನೀರಾವರಿ ಯೋಜನೆಗಳಾಗ್ಯಾವ, ನೋಡ್ತಾರಲ್ಲಿ ನಿಂತು ಏನು ಮಾಡಿಲ್ಲ ಅಂತ. ಮತ್ತು ಏನು ಹೇಳ್ತಾರೆ ಅವ್ರಿಗೆ? ಈಗ ಹೇಳ್ರಿ, ಅವ್ರು ಏನು ಯಾವ ಸೆಕ್ಟ್ರಿಗೆ ಏನು ಮಾಡ್ಯಾರ? ಇಂಡಸ್ಟ್ರಿ ಸೆಕ್ಟ್ರಿಗೆ ಸಾಕಷ್ಟು ಲಿಬರಲ್ ಆಗಿ ಅವ್ರಿಗೆ ಲೂಟಿ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ರು. ಅದು ಒಪ್ತೀವಿ. ಅದು ಅದನ್ನು ಬಿಟ್ಟರೆ ಬೇರೆ ಯಾರು ರಾಮ ಮಂದಿರ ಪಾಪ ರೂವಾರಿ ಯಾರು ರಾಮ ಮಂದಿರ ಇದಕ್ಕೆ ಆಗ್ಬೇಕಾದ್ರೆ ಎಲ್ಲಿದ್ದರು? ಅದ್ವಾನಿಯವರು, ಮುರಳಿ ಮನೋಹರ್ ಜೋಶಿ ಅವರು, ಉಮಾ ಭಾರತಿಯವರು ಎಲ್ಲಿದ್ದರು? ಕಂಡ್ರ ನಿಮ್ಗೆ ಎಲ್ಲರೇ? ಎಲ್ಲಿ ಇರಲಿಲ್ಲ. ಆ ಮನುಷ್ಯ ಏನು ನಾನು ಒಂದೇ ಹಿಟ್ಲರ್ ಟೈಪ್ ಒಂದು ಅಡ್ಮಿನಿಸ್ಟ್ರೇಷನ್. ಅವ್ರ MP ಗಳು ಹೇಳೋದು, MP ಗಳಿಗೆ ಭೇಟಿನೇ ಆಗಲ್ಲ. ಓಕೆ. ಅವ್ರು MP ಗಳು ಹೇಳ್ತಕ್ಕಂಥ. ಅದಕ್ಕಾಗಿ ಈಗ ರಾಮ ಮಂದಿರ ಉದ್ಘಾಟನೆ ಆಯ್ತಲ್ಲ, ಎಲ್ಲಿದ್ರಿ? ಕರೆದ್ರ? ಎಲ್ಲಿ ಕರೆದ್ರ? ಎಲ್ಲಿದ್ರು? ಅದ್ವಾನಿಯವ್ರು ಇದ್ರ? ಕರೆದ್ರ? ಓಕೆ. ಎಲ್ಲಿದ್ರು? ಪ್ರೆಸಿಡೆಂಟ್ ಅವರು ಎಲ್ಲಿದ್ರಿ? ಬಟ್ ಅದು ಟ್ರಸ್ಟ್ ಕಡೆಯಿಂದ ಆಗಿದ್ದಲ್ವಾ ಸರ್ ರಾಮ ಮಂದಿರ? ಮತ್ತು BJPದವ್ರು ನಾವು ಮಾಡಿವಂತ ಯಾಕಂತಾರ? ಪ್ರಣಾಳಿಕೆಯಲ್ಲಿ ಹಾಗಾಗಿ ಮಾಡಿ. ಅದೇ ಯಾಕೆ ಹೇಳ್ಬೇಕು? ಟ್ರಸ್ಟ್ ಇದ್ದಾಗ ನೀವು ಯಾಕೆ ಹೇಳ್ಬೇಕು? ನಿಮ್ಮ BJP ಪ್ರಣಾಳಿಕೆದಾಗ ಯಾಕೆ ಹೇಳಿದ್ರಿ? ಟ್ರಸ್ಟ್ಲಿಂದ ಮಾಡ್ಯಾರ ಅಂತ ಈಗ ಹೇಳ್ತಾರಲ್ಲ, ಮತ್ತು ಇವ್ರು ಯಾಕೆ ಅದ್ರಾಗ?
ಪ್ರೈಮ್ ಮಿನಿಸ್ಟರ್ ಅಲ್ವಾ ಸರ್, ಆಬ್ವಿಯಸ್ಲಿ ಹೋಗೇ ಹೋಗ್ತಾರೆ. ನಮ್ಮ ಪ್ರೆಸಿಡೆಂಟ್ ಕರಿಬಾರ್ದ್ರಿ ಪ್ರೋಟೋಕಾಲ್? ಪ್ರೈಮ್ ಮಿನಿಸ್ಟರ್ ಪ್ರೋಟೋಕಾಲ್ ಇತ್ತು, ಪ್ರೆಸಿಡೆಂಟ್ಗೆ ಇರಲ್ಲ ಪ್ರೋಟೋಕಾಲ್. ಓಕೆ, ಪ್ರೆಸಿಡೆಂಟ್ಗೆ ಇರ್ತದ ಇಲ್ಲ? ಹಾಂ, ಕರೆಕ್ಟ್. ಮತ್ತೆ ಯಾಕಿಲ್ಲ ಪ್ರೆಸಿಡೆಂಟ್ ಅವ್ರು ಯಾಕಿಲ್ಲ? ಓಕೆ, ಮತ್ತು ಈಗ ಸಿ ಎಮ್ ಇರ್ತಾರ, ಮತ್ತು ಪ್ರೆಸಿಡೆಂಟ್ ಯಾಕಿಲ್ಲ? ಯು ಹ್ಯಾವ್ ಪಾಯಿಂಟ್ ಸರ್. ಇರ್ಬೇಕಾಗಿತ್ತಲ್ಲ, ಪ್ರೆಸಿಡೆಂಟ್ ಇರ್ಬೇಕಾಗಿತ್ತಲ್ಲ. ಓಕೆ. ಹಾಂ, ಬಿ ಜೆ ಪಿ ಅವರೇ ಕ್ಯಾಂಡಿಡೇಟ್, ಪ್ರೆಸಿಡೆಂಟ್ ಕ್ಯಾಂಡಿಡೇಟ್ ಮಾಡಿ ಸಿ ಹ್ಯಾಸ್ ಒನ್. ಮತ್ತು ಅವ್ರದ್ದು ಇಲ್ಲ ಅಲ್ರಿ ಪ್ರೆಸಿಡೆಂಟ್. ಓಕೆ, ಯಾಕಿಲ್ಲ? ಇದು ವಿ ಎಚ್ ಪಿ ನೀವು ಹೇಳಿದಂಗೆ ಅದ್ವಾನಿಯವರು ಇದಕ್ಕೆ ಚಾಲನೆ ಕೊಟ್ಟಂಥವ್ರು. ಆ ಸಮಯದಲ್ಲಿ ಸಾಕಷ್ಟು ದೇಶ ತುಂಬ ಹೋರಾಟ ಮಾಡಿ ಅದಕ್ಕೊಂದು ಇದು ನೆಲೆ ಕಂಡ್ಕೊಡ್ತಂಥವ್ರು. ಅಂಥವ್ರಿಗೆ ಇವರು ಕರೀಲಿಲ್ಲ. ಓಕೆ, ಕರಿಬಾರ್ದು. ಭಾಗವತಿಗೆ ಯಾಕೆ ಕುಂದ್ರಿಸಿದ್ರ ಒಳಗೆ? ಅದು ಯಾವ ಪ್ರೋಟೋಕಾಲ್ದಾಗ ಬರ್ತದ? ಕುಂತ್ರಲ್ಲ RSS ಚೀಫ್, ಅವ್ರು ಯಾವ ಪ್ರೋಟೋಕಾಲ್ ಬಗ್ಗೆ ಬರ್ತಾರೆ? ಓಕೆ. ಮತ್ತು ಅದ್ವಾನಿ ಯಾಕೆ ಬರಲ್ಲ? ಮುರಳಿ ಮನೋಹರ್ ಜೋಶಿ ಯಾಕೆ ಬರಲ್ಲ? ಹಾಗಾಗಿ ಅವರು ಎಲ್ಲ ನಾನೇ ಮಾಡೇನಂತ ಅನ್ಸ್ಕೋಬೇಕನ್ನೋ ನಿಟ್ಟಿನಲ್ಲಿ ಅದು ಮಾಡಿದವ್ರದ್ದು ಅಳಿಸ್ಬಿಡ್ತಾರೆ ಅವರು. ಓಕೆ, ಅಂದರೆ ಇತಿಹಾಸ ಸೃಷ್ಟಿ ಮಾಡುವಂಥ ಪ್ರಯತ್ನನ ಅಂತ. ಇತಿಹಾಸ ತಿರ್ಸ್ತಕ್ಕಂಥ ಕೆಲಸ ಇವ್ರಿಗೆ, ಸೃಷ್ಟಿ ಮಾಡ್ತಕ್ಕಂಥದ್ದಲ್ಲ, ತಿರ್ಸ್ತಕ್ಕಂಥ ಕೆಲಸ. ಓಕೆ, ವೆಲ್ ಸರ್, ಕಾಂಗ್ರೆಸ್ ಮುಸಲ್ಮಾನರನ್ನು ತುಂಬ ಓಲೈಕೆ ಮಾಡುತ್ತೆ ಅಂತ ಎಲ್ಲರಿಗೂ ಕೊಟ್ಟಿವಲ್ರಿ. ಯಾವುದು ಸ್ಪೆಷಲ್ ಆಗಿ ಯಾವ್ದು ಮಾಡಿವಿ ಮುಸಲ್ಮಾನರಿಗೆ? ಓಕೆ, ಈಗ ಏನು ನಾವು ಗೃಹ ಜ್ಯೋತಿ ಮಾಡಿದ್ದೀವಿ, ಮತ್ತು 87% ಹಿಂದೂಸ್ ಯಾರು? ಓಕೆ, ಗೃಹಲಕ್ಷ್ಮಿ ಯೋಜನೆ ಮತ್ತು ಎಲ್ಲರೂ ಆರಲ್ಲ ಅದ್ರಾಗ. ಯುವ ನಿಧಿ ಎಲ್ಲರೂ, ಅನ್ನಭಾಗ್ಯ ಎಲ್ಲರಿಗೂ ಕೊಡು. ಓಕೆ, ಅದು ಬಿ ಜೆ ಪಿದವ್ರು ಅವರು ಅದಕ್ಕೆ ಏಳಿಗೆಸಿಂದ ತಾವು ಹಿಂದೂಗಳಿಗೆ ಒತ್ತಟ್ಟು ಮಾಡ್ಕೋಬೇಕಂತ ನಡೆಸ್ಯಾರ. ಹಿಂದೂಗಳಿಗೆ ಏನು ಮಾಡ್ಯಾರ ಇವ್ರು ಹೇಳ್ರಿ? ಹೋಗಲಿ, ಬಿ ಜೆ ಪಿ ಹಿಂದೂ ಪರ ಭಾಳ ಎದೆ ಹೊಳ್ಕೊಂತಾರೆ. ಹಿಂದೂಗಳದಿಗೆ ಏನು ಮಾಡ್ಯಾರ ಇವರು? ಓಕೆ ಹೇಳಿ. ಓಕೆ, ಬಟ್ ಸಿದ್ದರಾಮಯ್ಯ ಅವರ ವಿಚಾರವಾಗಿ ತುಂಬ ಚರ್ಚೆ ಆಗ್ತದೆ ಸರ್. ಅವರು ಎಲ್ಲಾದರೂ ಹೋದಾಗ ಕೇಸರಿ ಶಾಲ್ ಹಾಕೊಳ್ಳೋದಿಲ್ಲ, ಅವರಿಗೆ ಒಂದು ವೇಳೆ ಟೋಪಿ ಹಾಕಿದ್ರೆ ಟೋಪಿ ಹಾಕಿಸ್ಕೊಳ್ತಾರೆ. ನಮ್ಮ ಮರ್ಜಿ ಅಲ್ರಿ, ನಾವು ಏನು ಬೇಕಾದ ಹಾಕ್ಸಂತೀವಿ, ಅದು ನಮ್ಮ್ಯಾಗ ಬಿಟ್ಟು ಅಂತ ನಮ್ಮ ಸ್ವಾತಂತ್ರ್ಯ ಅಲ್ಲ ಅದು. ನಾವು ಏನು ಬೇಕಾದ್ರೆ ಹಾಕ್ಸಂತೀವಿ. ಅಲ್ಲ, ಟೋಪಿ ಹಾಕಿಸ್ಕೊಳ್ಳೋರಿಗೆ ಮೈಸೂರು ಪೇಟೆ ಇಲ್ಲ, ನಾವು ಏನು ಬೇಕಾದ್ರೆ ಹಾಕ್ಸಂತೀವಿ. ಮೈಸೂರು ಪೇಟನೂ ಹಾಕ್ಸಂತೀವಿ, ಮುಸಲ್ಮಾನ್ ಟೋಪಿನೂ ಹಾಕ್ಸ್ಕೊಂತೀವಿ ರೀ, ಎಲ್ಲನೂ ಹಾಕ್ಸಂತೀವಿ. ಬಟ್ ಅವ್ರು ಹಾಕಿಸ್ಕೊಳ್ಳೋದಿಲ್ಲ ಅನ್ನೋದೇ ದೊಡ್ಡ ಚರ್ಚೆ ಸರ್ ಸೋಷಿಯಲ್. ಅವ್ರಿಗೆ ಬಿಟ್ಟಂತ ವಿಚಾರ ಅಲ್ರಿ. ಯಾಕಂದ್ರೆ ಅವ್ರು ತಾರತಮ್ಯ ಮಾಡ್ದಂಗಲ್ವಾ ಸರ್? ಯಾಕೆ ತಾರತಮ್ಯ? ಒಂದು ಧಾರ್ಮಿಕ ವೇದಿಕೆ, ಧಾರ್ಮಿಕ ಅಂತ ಏನಿರ್ತದೆ ನಿಮ್ಮ ಫ್ರೆಂಡ್ಶಿಪ್ ಮ್ಯಾಗ ನೀವು ಏನಂತಂದ್ರೆ ನೀವೇ ಬೆಕ್ಕತ್ತಂದು ಹಾಕ್ರೆ ಹಾಕ್ಸಂತೀವಿ. ಫೋರ್ಸಬಲಿ ತಂದು ಹಾಕ್ಸಿದ್ರೆ ಯಾಕೆ ಹಾಕಂತಾರ? ಓಕೆ, ಅಂದ್ರೆ ಅವ್ರಿಗೆ ಬಿಟ್ಟು ವಿಚಾರ. ಎಲ್ಲ ನಾವು ಕೇಸರಿ ಶಾಲ್ ನಮ್ಗೆ ಹಾಕ್ತಾರಲ್ಲ, ಹಾಕೊಂಡಿಲ್ಲ, ಅದ್ರದ್ದೇನು ನೀವು ಹಾಕೊಳ್ತೀರಿ ಸರ್, ಸಿದ್ದರಾಮಯ್ಯ ಅವ್ರು ಹಾಕೊಳ್ಳಲ್ವೇ? ಎಲ್ಲರೂ ಹಾಕ್ಯಂತಾರೆ, ಅದಕ್ಕೇನದ ಹಾಕೋರ ಮ್ಯಾಗ ಹೋಗ್ತದೆ. ಓಕೆ, ವೆಲ್ ಫೈನಲಿ ಸರ್ ಏನು ಹೇಳ್ತೀರಿ? ಕಾರ್ಯಕ್ರಮದ ಮುಖಾಂತರ ಶಹಾಪುರದವರೆಗೂ ಬಂದು ಇವತ್ತು ಇಲ್ಲಿ ಮಾತಾಡಿಸ್ತಾ ಇದ್ದೀವಿ. ಆಕ್ಚುಲಿ ದೇವೇಗೌಡರ ಕಾಲದಲ್ಲಿ ಇದು ಫುಲ್ ನಿರ್ಮಾಣ ಆಗಿದ್ದು. ಇದು ರೂಮ್ ತಯಾರಾಗಿರತಕ್ಕಂಥದ್ದು ದೇವೇಗೌಡರು ಇರಿಗೇಷನ್ ಮಿನಿಸ್ಟರ್ ಇದ್ದಂಥ ಸಂದರ್ಭದಲ್ಲಿ ಪಕ್ಕದ ರೂಮ್ನಲ್ಲಿ ಇದ್ದರು. ಇದು ಒಂದು ಕ್ಲೋಸ್ಡ್ ಇತ್ತು ಡೋರ್. ಅವ್ರು ತೆಗಿಸಿದ್ರೆ ಏನಾದ್ರು ನೋಡಮಂತಂದು ಅವ್ರು ರತ್ನಾನಾಯ್ಕ ಎಂಬಡಿ ಇದ್ದರು. ತೆಗೆದಾಗ ಇದಿತ್ತು, ಇದಕ್ಕೆ ಚಲೋತ್ನಾಗ ಮಾಡ್ರಿ ಅಂತ ಹೇಳು. ಅದ್ರ ಅವಾಗ 96 MP ಎಲೆಕ್ಷನ್. ಓಕೆ, 96 MP ಎಲೆಕ್ಷನ್ದಾಗ ಮತ್ತೆ ಬಂದಿದ್ರ ಇಲ್ಲಿಗೆ? ಆಮೇಲೆ ಬಂದಿಲ್ಲ. 96 MP ಎಲೆಕ್ಷನ್ ಆದ್ಮೇಲೆ ಚೀಫ್ ಮಿನಿಸ್ಟರ್ದಾಗ ಬಂದಿದ್ರು ಒಂದು ಸರ್ತಿ. ಓಕೆ, ಅದಕ್ಕಿಂತ ಮೊದಲು ನಮ್ಮ ತಂದೆಯವರು ಅವರು ಭಾಳ ಆತ್ಮೀಯರು. ಬಟ್ ದೇವೇಗೌಡರು ಹೇಗೆ ಮಾದರಿ ಆಗ್ತಾರೆ ಅಂತ ಸರ್? ದೇವೇಗೌಡರು ನೋಡ್ರಿ, ಅವರು ಹೋರಾಟ ಮಾಡ್ಕೊಂಡು ಬಂದಾರ ಶುರುವಿನಿಂದ. ಹೌದು, ಅದ್ರ ಬಗ್ಗೆ ಅವ್ರ ಬಗ್ಗೆ ಯಾವ ಪಾರ್ಟಿದವ್ರು ಕೂಡ ಏನಾರ ಕೆಟ್ಟ ಮಾತಾಡಿದ್ರೆ ಅದು ತಪ್ಪೇ. ಅದು ಏನಿಲ್ಲ, ಯಾಕಂದ್ರೆ ಅವರು ಕಮಿಟ್ಮೆಂಟ್ ಇರಿಗೇಷನ್ ಬಗ್ಗೆ ಭಾಳ ಅಪಾರವಾದಂಥ, ಅದ್ರ ಬಗ್ಗೆ ಎರಡನೇ ಮಾತೇ ಇಲ್ಲ. ಓಕೆ, ವೆಲ್ ಕಾರ್ಯಕ್ರಮದ ಮುಖಾಂತರ ಫೈನಲ್ ಏನು ಹೇಳೋಕೆ ಇಷ್ಟಪಡ್ತೀರಿ ಸರ್? ಏನಿಲ್ಲ, ಶಹಾಪುರ ಜನತೆಗೆ ಏನೇನು ನಮಗೇನು ಅವಕಾಶಗಳು ಮಾಡಿಕೊಟ್ಟದ, ನಾವು ಅವ್ರ ಅವಶ್ಯಕತೆಗಳನ್ನು ನಾವು ಸರ್ಕಾರದಿಂದ ತಂದು ಸಂಪೂರ್ಣವಾಗಿ ಲೋಪದೋಷ ಆಗ್ಲಾರ್ದಂಗೆ, ಅವ್ಯವಹಾರ ಆಗ್ಲಾರ್ದಂಗೆ ನಾವು ಕೆಲಸ ಕೊಡ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ. ಸರ್ಕಾರದ ಗ್ಯಾರಂಟಿಗಳು, ಯೋಜನೆಗಳೇನವ ಜನರಿಗೆ ಮುಟ್ಟ್ಯಾವ ಇಲ್ಲ, ಮುಟ್ಸ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ. ಓಕೆ, ವೆಲ್
ಥ್ಯಾಂಕ್ ಯು ಸೋ ಮಚ್ ಸರ್, ತುಂಬ ಖುಷಿ ಆಯಿತು ತಮ್ಮ ಜೊತೆ ಮಾತಾಡಿ. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಸಚಿವರು ಶರಣಬಸಪ್ಪ ದರ್ಶನಾಪುರ್ ಅವರ ಮಾತುಗಳು. MP ಎಲೆಕ್ಷನ್ ಬಗ್ಗೆ ಸಾಕಷ್ಟು ನಿರೀಕ್ಷೆಗಳಿದೆ. ಅದರ ಜೊತೆಗೆ ಬಜೆಟ್ನ ಕುರಿತಾಗಿ ರಾಜ್ಯದ ಜನರಿಗೆ ಎಷ್ಟು ನಿರೀಕ್ಷೆ ಇದೆಯೋ ಅದಕ್ಕಿಂತ ದುಪ್ಪಟ್ಟು ನಿರೀಕ್ಷೆ ಶಹಾಪುರದ ಜನರಿಗಿದೆ. ಸೊ ಅದೆಲ್ಲವೂ ಕೂಡ ಯಾವ ರೀತಿಯಾಗಿ ಇಲಾಖೆಯಿಂದ ಫುಲ್ಫಿಲ್ ಆಗುತ್ತೆ ಅನ್ನುವಂಥದ್ದಕ್ಕೆ ಅವರು ಉತ್ತರವನ್ನು ಕೊಟ್ಟಿದ್ದಾರೆ. ನೋಡ್ತಾ ಇರಿ ಫ್ರೀಡಮ್ ಟಿವಿ, ಇದು ಜನಸಾಮಾನ್ಯರ ಧ್ವನಿ. ನಾನು ಸೈಯದ್ ಹಿದಾಯತ್. ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪ್ನಿಗೆ ಬನ್ನಿ. ತಾವು ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣನ ನಿಮ್ ಕೈ ಕೊಡ್ತಾರೆ. ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇಟ್ಸ್ ಯೋರ್ ಕಂಪನಿ.